ಜಗದಾದಿ ಜಗದ್ಗುರು ಮೌನೇಶ್ವರ ವರ ಕೃಪೆಯಿಂದ ಹುಟ್ಟಿರುವಂಥ ಮಗುವಿಗೆ ಮೌನೇಶ ಅಂತ ಹೆಸರಿಟ್ಟು ಕರಿಬೇಕು. ಏನು ಆ ತಾಯಿ ಗರ್ಭದಿಂದ ಹೊರಗೆ ಬರುತ್ತಿರುವಾಗ ಅಮೋಘ ಸಿದ್ಧನ ಒಂದು ಮಹಾಪೂಜೆ ನಡೀತಾ ಇದೆ. ನಾದ, ಗಂಟೆ, ಢಮರುಗ, ಶಂಖಗಳು ಇತ್ತ ಪೂಜೆ ನಡೆದದ. ಹಾಲು ಮತದ ಒಡೆಯನಾಗಿರುವಂಥ ಅಮೋಘ ಸಿದ್ದೇಶ್ವರ ಪೂಜೆ ನಡೆದದ. ಇತ್ತ ಆ ತಾಯಿ ಹೆರಿಗೆಯನ್ನು ಆಗ್ತಾ ಇದೆ. ಏನು ಯೋನಿಯ ಮುಖದಿಂದ ಅವತಾರವನ್ನುತ್ತಾಳ್ಯಾನೋ, ಏನು ಯೋಗದ ಮುಖಾಂತರ ಅವತಾರವನ್ನುತ್ತಾಳ್ಯಾನ. ಯೋನಿಯ ಮುಖಾಂತರ ಬಂದವನ ಹೆಸರು ಇಡಬೇಕು, ಯೋಗದ ಮುಖಾಂತರ ಬಂದವನ ಹೆಸರು ಇಡಬೇಕು ಅಂತ ತಿಳ್ಕೊಂಡು ಅದು ಆರಂಭದೊಳಗ ಮೌನೇಶ ಅಂತ ತಿಳ್ಕೊಂಡು ಕರೆದ್ರು. ಯಾವಾಗ ಮಗು ಮೌನೇಶ ಅಂತ ಹೆಸರಿಟ್ಟು ಕರೆದಾಗ ಆರಂಭದೊಳಗೆ ಗರ್ಭದೊಳಗಿದ್ದಾಗ ಅದು ಮೌನೇಶ ಆಗಿದ್ದ, ಭೂಮಿಗೆ ಬಂದ ಮೇಲೆ ಸಿದ್ಧಲಿಂಗ ಆಗಿದ್ದ. ಆದರೆ ಆ ಸತಿಪತಿಗಳಿಗೆ ಗೊಂದಲ ಆಯಿತು. ಏನು ಸಿದ್ಧಲಿಂಗ ಅಂತ ತಿಳ್ಕೊಂಡು ಕರಿಬೇಕು, ಏನು ಮೌನೇಶ ಅಂತ ತಿಳ್ಕೊಂಡು ಹೆಸರು ಕರಿಬೇಕು ಅಂತಂದಾಗ ಅದು ಎಷ್ಟೇ ಆಗಲಿ ಕುಲವನ್ನು ಹಿಡ್ಕೊಳ್ತದಂತ್ರಿ, ಕುಲವನ್ನು ಹಿಡ್ಕೊಳ್ತದಂತ. ಹಂಗೆ ಇಲ್ಲಿ ಏನು ಮಾಡಿದ್ರು ಆ ಲಚ್ಚಪ್ಪ ಮತ್ತು ನಾಗಮ್ಮ ನಮ್ಮ ಕುಲಗುರುಗಳಾಗಿರುವಂಥ ಕುಲದೇವರಾಗಿರುವಂಥ ಮೌನೇಶ ಅಂತ ತಿಳ್ಕೊಂಡು ಕರೆಯೋಣ ಅಂತ ತಿಳ್ಕೊಂಡು. ಯಾಕೆ ಅಂತಂದರೆ ಮದುವೆ ಆಗಿ 12 ವರ್ಷ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. ಜಗದ್ಗುರು ಮೌನೇಶ್ವರ ಸನ್ನಿಧಾನಕ್ಕೆ ಹೋಗಿ ಕಾಯಿ ಕರ್ಪೂರವನ್ನು ಮಾಡಿ ನಿರ್ಮೂಲವಾಗಿರುವಂಥ ಮನಸ್ಸಿನಿಂದ ಆ ಪುಣ್ಯಾತ್ಮನ ಪಾದಕ ಅರ್ಪಣೆಯನ್ನು ಮಾಡಿದಾಗ ಬರುವ ವರ್ಷದೊಳಗೆ ಪುಣ್ಯಾತ್ಮ ಗಂಡು ಮಗು ಕೊಟ್ಟಾನ. ಆ ಗಂಡು ಮಗು ಕೊಟ್ಟಾನಂತಂದ್ಮೇಲೆ ಇದಕ್ಕೆಲ್ಲ ಕಾರಣ ಅಂತಾರೆ ಮೌನೇಶ ಅಂತ ತಿಳ್ಕೊಂಡು ಮೌನೇಶ ಅಂತ ಕರೀಲಕತ್ರು. ಯಾವಾಗ ಮೌನೇಶ ಅಂತ ಕರೆಯುತ್ತಿರುವಾಗ ಕೂಸು ಅಳುತ್ತಾ ಇದೆ, ಕೂಸು ಚೀರಾಡ್ತಾ ಇದೆ. ಒಂದು ದಿವಸ ಒಂದು ತೊಟ್ಟಿಲ ಕಾರ್ಯಕ್ರಮ ಆದ ಮೇಲೆ 3 ದಿನ ಆಗ್ಯದ. ತೊಟ್ಟಿಲ ಕಾರ್ಯಕ್ರಮ ಆದ 3ನೇ ದಿವಸಕ್ಕೆ ಆ ತಾಯಿ ಆ ಒಂದು ಮಹಾತ್ಮ ಮೌನೇಶ ಅಂತನೂ ಕರೀರಿ, ಸಿದ್ಧಲಿಂಗ ಅಂತನೂ ಕರೀರಿ, ನಾವು ಎರಡೂ ರೀತಿಯಿಂದ ಹೇಳಬೇಕಾಗ್ಯದ. ಪ್ರತಿನಿತ್ಯಲೂ ಆ ತಾಯಿ ಸ್ನಾನ ಮಾಡಿಸಬೇಕು, ಆ ಶಿಶುವಿಗೆ ಹಣಿಗೆ ಭಸ್ಮವನ್ನು ಹಚ್ಚಬೇಕು, ಅಮೋಘ ಸಿದ್ದೇಶ್ವರ ದರ್ಶನ ಮಾಡಿಕೊಳ್ಳಬೇಕು, ಜಗದ್ಗುರು ಮೌನೇಶ್ವರನ ಸನ್ನಿಧಾನ ಒಳಗೆ ತಂದಿರುವಂಥ ಅಂಗಾರವನ್ನು ಹಚ್ಚಬೇಕು. ಹಚ್ಚಿದಾಗ ಮಾತ್ರ ಹಾಲು ಕುಡಿಯುತ್ತಿತ್ತು. ಈಗಿನ ಮಕ್ಕಳು ಬೇರೆ, ಆಗಿನ ಮಕ್ಕಳು ಬೇರೆ. ಸಿದ್ಧಲಿಂಗ ಹುಟ್ಟುತ್ತಲೇ ಎಲ್ಲ ಸಂಸ್ಕಾರವನ್ನು ಪಡ್ಕೊಂಡು ಬಂದಾರ. ಪರಮಾತ್ಮನ ಅವತಾರಿ, ಶಿವನ ಅವತಾರಿ. ಹೀಗಿರುವಾಗ ಸಿದ್ಧಲಿಂಗ ಗರ್ಭದೊಳಗಿದ್ದಾಗಲೇ ಎಲ್ಲವನ್ನು ಅರಿತುಕೊಂಡಿರುವಂಥ ಪುಣ್ಯಾತ್ಮ. ಯಾರಿಗೇನು ಕೊಡಬೇಕು, ಯಾರಿಗೇನು ಮಾಡಬೇಕು ಅನ್ನೋ ತಿಳ್ಕೊಂಡು ಹುಟ್ಟುತ್ತಲೇ ಎಲ್ಲ ಸಕಲ ಸಂಪತ್ತನ್ನು ಪಡ್ಕೊಂಡು ಬಂದಿರುವಂಥ ಪುಣ್ಯಾತ್ಮ. ಹೀಗಿರುವಾಗ ಆ ಒಂದು ತೊಟ್ಟಿಲ ಕಾರ್ಯಕ್ರಮ ಆಗಿ 3 ದಿವಸ ಆಗ್ಯದ. ತಾಯಿ ಪ್ರತಿನಿತ್ಯಲೂ ಸ್ನಾನ ಮಾಡಿಸಬೇಕು, ಪ್ರತಿನಿತ್ಯಲೂ ಮಹಾತ್ಮರ ದರ್ಶನವನ್ನು ಮಾಡಿಸಬೇಕು, ಪ್ರತಿನಿತ್ಯಲೂ ಪಾದೋದಕವನ್ನು ಹಾಕಬೇಕು, ಪ್ರತಿನಿತ್ಯಲೂ ಹಣಿಗೆ ಭಸ್ಮವನ್ನು ಹಚ್ಚಬೇಕು, ಪ್ರತಿನಿತ್ಯಲೂ ಸ್ನಾನವನ್ನು 1 ದಿವಸ ಅಲ್ಲ 1 ಸಾರಿ ಅಲ್ಲ ತ್ರಿಕಾಲ ಸ್ನಾನ 3 ಹೊತ್ತು ಸ್ನಾನ ಮಾಡಿಸಬೇಕು. 3 ಹೊತ್ತು ಪೂಜೆಯನ್ನು ಆ ದರ್ಶನ ಮಾಡಿಸ್ಕೊಂಡಾಗ ಮಾತ್ರ ಆ ಮಗು ಹಾಲು ಕುಡಿತಾ ಇತ್ತು. ಹೀಗಿರುವಾಗ ತೊಟ್ಟಿಲ ಕಾರ್ಯಕ್ರಮ ಆದ 3 ದಿವಸಕ್ಕೆ ಆ ತಾಯಿ ವರ್ಷಿನ ಮೇಲೆ ಮಲಗಿಕೊಂಡಾಳ. ಕೂಸನ್ನು ತೊಟ್ಟಿಲದೊಳಗೆ ಹಾಕ್ಯಾಳ. ತೂಗಿ ಜೋಗಳ ಪದವನ್ನು ಹಾಡ್ತಾ ಇದ್ದಾಳೆ. ಸುಮಧುರವಾಗಿರುವಂಥ ಗೀತೆಯನ್ನು ಹಾಡುತ್ತಿರುವಾಗ ಪಾಪ ಆ ತಾಯಿ ಹಗಲು ರಾತ್ರಿ ಎನ್ನದೆ ಯಾರಾದರೂ ದೀನ ದಲಿತರು ಬಂದರು ಅಂತಂದ್ರೆ ನಿತ್ಯ ನಿರಂತರವಾಗಿ ದಾಸೋಗ ನಡೀತಿತ್ತು. ಎಲ್ಲಿ ಅಂತಂದ್ರೆ ಆ ಕಕ್ಕಳ ಮೇಲೆ ಗ್ರಾಮದೊಳಗೆ ವಿಶ್ವಕರ್ಮರ ಮನೆತನದೊಳಗೆ ಯಾರೇ ಬರಲಿ, ಯಾವ ಹೊತ್ತಿನೊಳಗೆ ಬಂದರೂ ಒಂದು ತುತ್ತು ಪ್ರಸಾದ ಇರ್ತಾ ಇತ್ತು. ಅಂತ ಒಂದು ಪ್ರತಿನಿತ್ಯಲು ದಾಸೋಗ ಮಾಡುವಂಥ ಆ ತಾಯಿ ನಾಗಮ್ಮ ತಾಯಿ ಆಸತ್ತು ಬೇಸತ್ತಾಳ. ನಿದ್ರೆಯೊಳಗ ಮಲಗಿಕೊಂಡು ಅಂದರೆ ಆ ಒಂದು ನಿದ್ರೆಯೊಳಗ ಜಾರಿ ಹೋಗಿದ್ದಾಳೆ ಆ ತಾಯಿ. ಅಂದರೆ ಆ ನಿದ್ರೆಯನ್ನು ಮಾಡುವಂಥ ಸಮಯದೊಳಗ ಕೂಸು ಏನು ಮಾಡಿತ್ತು ಅಂತಂದರೆ ತಾಯಿ ಮಲಗಿಕೊಳ್ಳೋ ತನಕ ಅಷ್ಟೇ ಇತ್ತು. ಯಾವಾಗ ತಾಯಿ ಮಲಗಿಕೊಂಡಾಗ
ಆ ಗೋಮಾತೆಗಳಂತವ ಸಿದ್ಧಲಿಂಗನ ಸಂರಕ್ಷಣೆ ಮಾಡೋರು ಯಾರು? ಸಿದ್ಧಲಿಂಗ ಸಂರಕ್ಷಣೆ ಮಾಡೋರು ಯಾರು? ಆ ತಾಯಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಗೋತಾಯಿ. ಆ ಆಕಳುಗಳಂತವ ಆ ತಾಯಿ ಬೇರೆ ಅಲ್ಲ, ಈ ತಾಯಿ ಬೇರೆ ಅಲ್ಲ. ಆ ತಾಯಿ ಸೋತು ಮಲಗಿಕೊಂಡ್ರೇನು ನಾನು ತೊಟ್ಲ ತೂಗಬೇಕು. ಅದು ಹೆಂಗ ತೂಗಬೇಕು ಅಂತಂದ್ರೆ ಭಕ್ತಿ ಭಾವದಿಂದ ಆ ಗೋಮಾತೆಗಳು ಸಿದ್ಧಲಿಂಗನನ್ನು ಕೈ ಮಾಡಿ ಕರಿತಾ ಇದ್ದೇವೆ, ತನ್ನ ರಾಗದಿಂದ ಬೇಡಿಕೊಳ್ತಾ ಇದ್ದೇವೆ. ಗೋಮಾತೆಗಳು ಮೂಕ ಪ್ರಾಣಿಗಳು, ಮೂಕ ಪ್ರಾಣಿಗಿರುವಂತವರು ನಮಗಿಲ್ಲ. ಮೂಕ ಪ್ರಾಣಿಗಿರುವಂತ ಅನುಭವ ನಮಗಿಲ್ಲ. ಒಂದು ತುತ್ತು ರೊಟ್ಟಿ, ಆ ನಾಯಿ ಯಾರೂ ಸಾಕಾಗಿರಲ್ಲ, ಯಾರೋ ಸಾಕಾಗಿರ್ತಾರ. ಒಂದು ತುತ್ತು ರೊಟ್ಟಿ ಹಾಕಿದ್ರೆ ಸಾಕು, ಆ ತಾಯಿ ಆ ನಾಯಿ ನಿಯತ್ತು ತನ್ನ ಒಂದು ಪ್ರಾಣ ಪಕ್ಷಿ ಹಾರಿ ಹೋಗುವ ತನಕ ನಿಯತ್ತಿನಿಂದ ಒಂದು ತುತ್ತು ಪ್ರಸಾದಕ್ಕಾಗಿ ಅವರ ಮನೆಯನ್ನು ಕಾಯ್ತದಂತ. ಒಂದು ಮೂಕ ಪ್ರಾಣಿಗಳಲ್ಲಿ ಇರುವಂತ ದಯಾಮಯ ನಮ್ಮಲ್ಲಿ ಇಲ್ಲ. ನಾವು ಹೆಂಗಿದೀವಿ ಅಂತಾರೆ, ದನ ಕರಗಳು ಕಸವನ್ನು ತಿಂದು ರಸವನ್ನು ಕೊಡುತ್ತಾವ, ಆದರೆ ಮನುಷ್ಯರು ಆ ಒಂದು ರಸವನ್ನು ಉಂಡು ವಿಷವನ್ನು ಕಕ್ಕುತ್ತಾ ಇದ್ದೇವೆ, ಅಮೃತವನ್ನು ಉಂಡು ವಿಷವನ್ನು ಕಕ್ಕುತ್ತಾ ಇದ್ದೇವೆ ಅಂತಂದ್ರೆ ಇದಕ್ಕೇನು ಅಂತಾರೆ, ಆ ಮೂಕ ಪ್ರಾಣಿಗಳಿಗಿಂತಲೂ ನಾವು ಕನಿಷ್ಠರಾಗುತ್ತಾ ಇದ್ದೇವೆ. ಆ ಗೋಮಾತೆಗಳು ಏನು ಮಾಡ್ತಿದ್ವು ಅಂತಂದ್ರೆ ಎಲ್ಲಾ ಆ ಒಂದು ಸಿದ್ಧಲಿಂಗನ ಸೇವೆಯನ್ನು ಮಾಡಬೇಕು. ಅವರ ಮನೆಯೊಳಗೆ ಪೂಜೆ ಮಾಡಿದ್ರೆ ಮನದೊಳಗೆ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡು ಗೋಮಾತೆಗಳು ತನ್ನ ರಾಗದಿಂದ ಆ ಸಿದ್ಧಲಿಂಗನನ್ನ ಕೈ ಮಾಡಿ ಕರೀತಾ ಇತ್ತು. ಮೂಕರ ಮಾತು ಮೂಕನಿಗೆ ಗುರ್ತಂತ. ಈ ಗೋಮಾತೆಯನ್ನು ಮೂಕ ಅದಾವ, ಅಲ್ಲಿ ಶಿಶುನು ಮೂಕನಾಗ್ಯಾನ. ಮೂಕಾಗ್ಯಾನ ಕರೆ ಜಾಣನಾಗ್ಯಾನ. ಲೋಕದ ಕಣ್ಣಿನೊಳಗ ಮಾತು ಬಲ್ಲಂತ ಜ್ಞಾನಿಗಳ ಕೂಡ ಕೋತಿ ಹಂಗ ಬೆನ್ನು ಹತ್ತಬೇಕಂತ. ಮೂಕನಾಗಿರಬೇಕು, ಜಗದೊಳಗ ಜ್ವಾಕಿಯಾಗಿರಬೇಕು ಅನ್ನುವಂತೆ ಮಹಂತ ಮಡಿವಾಳೇಶ್ವರ ಹೇಳಿದಂತೆ ಲೋಕದ ರೂಢಿ ಒಳಗ ಆ 3 ದಿವಸದ ಶಿಶು ಮೂಕನಾಗಿದ್ದ. ಬಲ್ಲಂತ ಜ್ಞಾನಿಗಳ ಜೊತೆಗೆ ಸಾಧು ಸಂತರ ಜೊತೆಗೆ ಕೈಲಾಸದೊಳಗಿರುವಂಥ ಎಲ್ಲ ದೇವಾನುದೇವತೆಗಳ ಜೊತೆಗೆ ಪ್ರತಿನಿತ್ಯಲೂ ಆ ಮಾತನಾಡುವಂಥ ಶಕ್ತಿ ಆ ಸಿದ್ಧಲಿಂಗನಲ್ಲಿತ್ತು. ಗೋಮಾತೆಯ ನುಡಿಯನ್ನು ಅರಿತುಕೊಂಡ ಯಾರು? ಆ ತೊಟ್ಟಿಲದೊಳಗಿರುವಂಥ ಸಿದ್ಧಲಿಂಗ. ಕೈ ಮಾಡಿ ಕರಿತಾ ಇದ್ದಾಳೆ ಗೋಮಾತೆ ಅಂತ ತಿಳ್ಕೊಂಡು ತಾಯಿ ನಿದ್ರೆ ಒಳಗ ಮಲಗಿಕೊಂಡಾಳ. ಆ ಒಂದು ಪತಿದೇವನಾಗಿರುವಂತ ಲಚ್ಚಪ್ಪ ಪ್ರತಿನಿತ್ಯಲು ಕಾಯಕ ಮಾಡ್ತಾ ಇದ್ದ. ಇನ್ನೊಬ್ಬರ ಮನೆಯೊಳಗ ಮನೆಯಾಗಿರ್ಬೋದು, ಬಾಗಲಾಗಿರ್ಬೋದು, ಆ ಬಡಿಗೆತನವನ್ನು ಕಾಯಕವನ್ನು ಮಾಡ್ತಾ ಇದ್ದ. ಅಂತ ಕಾಯಕದೊಳಗ ತಲ್ಲೇನನಾಗಿ ಅವನೂ ಮಲಗಿಕೊಂಡಾನ. ಶಾಂತ ಚಿತ್ತ ರಾತ್ರಿ ಮಧ್ಯರಾತ್ರಿ ಒಳಗೆ ಜಗಜಗಿಸುತ್ತಾ ಇದೆ. ಗೋಮಾತೆ ಕೈ ಮಾಡಿ ಕರೆಯುತ್ತಿರುವಾಗ ತಾಯಿಗೆ ಗುರ್ತಾಗಬಾರದು. ಮೂಕನ ಮಾತು, ಮೂಕನ ಭಾಷೆ ಮೂಕನಿಗೆ ಗುರ್ತಾಗಲಿ ಅಂತ ತಿಳ್ಕೊಂಡು ಆ 3 ದಿನದ ಕೂಸು ಎಲ್ಲಿ ಆಡ್ತಿತ್ತು ಅಂತಾರೆ ಅಂತರ್ಲೆ ಜಗದಾದಿ ಜಗದ್ಗುರು ಸಿದ್ದೇಶ್ವರರು 1400 ವರ್ಷಗಳ ಪರ್ಯಂತರವಾಗಿ ಲೋಕದೊಳಗೆ ಬಾಳಿ ಬೆಳಗಿ ಹೋಗ್ತಾ ಇದ್ದಾರೆ. 700 ವರ್ಷ ಅಂತರ್ಮುಖಿಗಳಾಗಿ 700 ವರ್ಷ ಬಹಿರಂಗವಾಗಿ ದರ್ಶನವನ್ನು ಕೊಟ್ಟಿರುವಂಥ ಮಹಾತ್ಮರು ಹೆಂಗಿದ್ರು ಹಂಗೆ ಇಲ್ಲಿ ಸಿದ್ಧಲಿಂಗ ಯಾರಿಗೂ ಗುರ್ತಾಗದಂತೆ ಹೋಗಿ ಆ ಗೋಮಾತೆಗಳ ಜೊತೆಗೆ ಆನಂದವಾಗಿ ಆಟವನ್ನು ಆಡ್ತಾ ಇದ್ದ. ಗೋಮಾತೆ ಹಾಲನ್ನು ಕುಡಿತಾ ಇದ್ದ. 3 ದಿನದ ಶಿಶು ಸಿದ್ಧಲಿಂಗ ಗೋಮಾತೆಗಳ ಮಧ್ಯದೊಳಗೆ ಹೋಗಿ ಹಾಲು ಕುಡಿತಾ ಇದ್ದ. ರಾತ್ರಿ ಬೆಳಗಿನ 4 ಗಂಟೆಗೆ ಎಚ್ಚರಿಕೆ ಆಗ್ಯದ. ಮಗುವಿಗೆ ಹಾಲು ಕುಡಿಸಬೇಕು, ಮಗುವನ್ನು ಕಾಣಬೇಕು. 12 ದೇವರಿಗೆ ಹರಕೆಯನ್ನು ಹೊತ್ತು 12 ವರ್ಷ ತಪಸ್ಸನ್ನು ಮಾಡಿ 12 ವರ್ಷ ಪಾದಯಾತ್ರೆಯನ್ನು ಮಾಡಿ ಪಾವನವನ್ನು ಗೊಳಿಸುತ್ತಿರುವಂಥ ಜಗದ್ಗುರು ಮನೇಶ್ವರ ತುತ್ತು ಅನ್ನವನ್ನ ಶಿಶುವಿನ ಮುಖಾಂತರ ಕೊಟ್ಟಾನ. ಆ ಶಿಶುವನ್ನು ಕಾಣಬೇಕು, ಶಿಶುವನ್ನು ನೋಡಬೇಕು, ಶಿಶುವಿಗೆ ಹಾಲನ್ನು ಕುಡಿಸಬೇಕು ಅಂತ ನೋಡುತ್ತಾಳ. ತೊಟ್ಟಿಲದೊಳಗ ಕೂಸಿಲ್ಲ.
9 ತಿಂಗಳು ಹೊತ್ತು ಹೆತ್ತು ಜೋಪಾನ ಮಾಡಿರುವಂತ ತಾಯಿ. ಜಗತ್ತಿನೊಳಗೆ ದೊಡ್ಡ ತೂಕ ಯಾವುದು ಅಂತಾರೆ? ಭೂಮಿ ತೂಕದಕ್ಕಿಂತಲೂ ಹೆಚ್ಚಿನ ತೂಕ ಯಾವುದು ಅಂತಾರೆ? ನಮ್ಮ ತಾಯಿಂದಿರು. ನಾವು ತಾಯಿ ಗರ್ಭದೊಳಗಿದ್ದಾಗ ಹೊರಗೆ ಬರುವಾಗ ಆ ತಾಯಿಯ ನೋವುಗಳು ಆ ತಾಯಿಗೆ ಗುರುತು. ಆ ತಾಯಿ ಅಂತಳೆಪ್ಪ ಯಾವ ಕಾಲಕ್ಕೂ ಮಕ್ಕಳು ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ತನ್ನ ಪ್ರಾಣವನ್ನು ಬದಿಗೊತ್ತಿ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನನ್ನ ಮಗುವಿನ ಪ್ರಾಣ ಉಳಿಯಬೇಕು. ಸೂರ್ಯ ಚಂದ್ರರ ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ ನನ್ನ ಮನೆಯ ವಂಶ ಬೆಳಗಬೇಕು ಅಂತ ತಿಳ್ಕೊಂಡು ತನ್ನ ಪ್ರಾಣವನ್ನ ಬದಿಗೊತ್ತಿ ನಿಮ್ಮೆಲ್ಲರಿಗೆ ಜನ್ಮ ನೀಡ್ಯಾಳ. ಯಾರು ಅಂತಂದ್ರೆ ಆ ತಾಯಿ. ತಾಯಿ ಇನ್ನೊಬ್ಬರ ಮನೆಯೊಳಗೆ ಕೂಲಿ ನಾಲಿ ಮಾಡಿ ಬದುಕಿಸ್ತಾ ಇದ್ದಾಳೆ ತಾಯಿ. 100 ಮಕ್ಕಳನ್ನು ಸಲುತ್ತಾ ಇದ್ದಾಳೆ ತಾಯಿ. ಆ 100 ಮಕ್ಕಳನ್ನು ಸಲುವಿರುವಂತ ತಾಯಿ ನನ್ನ ಇವತ್ತು ಒಬ್ಬ ಮಗ ನೋಡ್ತಾ ಇಲ್ಲ. ನಾವು 100 ಮಕ್ಕಳಿಗೆ ಇನ್ನೊಬ್ಬರ ಮನೆಯೊಳಗೆ ಭಿಕ್ಷಾ ನೀಡಿಸ್ಕೊಂಡು ಬಂದು ನನ್ನ ಮಕ್ಕಳ ತಾನು ಉಳಿದಿದ್ರು ಚಿಂತೆ ಇಲ್ಲ, ಉಳಿದಿರುವಂತ ತುತ್ತು ಅನ್ನವನ್ನ ಮಕ್ಕಳಿಗೆ ಕೊಟ್ಟು ಏನಾದರೂ ಉಳಿದಿತ್ತು ಅಂತಂದರೆ ಅಳಸಿದ ಅಂಬಲಿಯನ್ನು ತಿಂದು ಮಕ್ಕಳನ್ನು ರಕ್ಷಣೆಯನ್ನು ಮಾಡಿರುವಂಥ ತಾಯಿಂದಿರನ್ನ ಇವತ್ತು ನಾವು ಎಲ್ಲಿಟ್ಟಿವ್ರಿ? ನಾಯಿಯನ್ನು ತಂದು ಅರಮನೆ ಒಳಗಿಟ್ಟಿವಿ. ಜನ್ಮ ನೀಡಿರುವಂಥ ತಾಯಿಯನ್ನು ಒಯ್ದು ಅನಾಥಾಶ್ರಮದೊಳಗಿಟ್ಟಿವಿ. ಏನು ವಿದ್ಯೆ ಕಲಿಸಿದ್ರಿ? ಅದಕ್ಕೆ ಬಂತ್ರಿ? ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ರಿ. ನೀವು ಇಂಗ್ಲೀಷ್ ಮೀಡಿಯಂ ಓದಿಸ್ತಾರೋ ಗೊತ್ತಿಲ್ಲ, ಯಾವ ಮೀಡಿಯಂ ತಗೊಂಡು ಏನು ಮಾಡೋದು? ಸಂಸ್ಕಾರವಿಲ್ಲದ ವಿದ್ಯೆ, ರೆಕ್ಕೆ ಇಲ್ಲದ ಪಕ್ಷಿ, ಅದು ವ್ಯರ್ಥ. ವಿದ್ಯೆ ಹೆಂಗಿರಬೇಕು ಅಂತಾರೆ? ಲೌಕಿಕ ವಿದ್ಯೆನೂ ಇರಬೇಕು, ಪಾರಮಾರ್ಥ ವಿದ್ಯೆನೂ ಇರಬೇಕು. ಬರೇ ಹೊಟ್ಟೆ ತುಂಬಿಸಿಕೊಳ್ಳೋಕೆ ನಾಯಿ ಬದುಕುತ್ತರಿ, ತಿಪ್ಪಿ ಮೇಲೆ ನಾಯಿ ಬದುಕುತ್ತದ. ಅವರ ಬದುಕು ನಮ್ಮ ಬದುಕು ವ್ಯತ್ಯಾಸದ. ಎಲ್ಲ ಮಾನವ ಜನ್ಮ ಪಡೆದು ಬಂದಿರಪ್ಪ, ಮಹಂತ ಶಿವನ ಧ್ಯಾನ ಮಾಡಿರಪ್ಪಯ್ಯ. ಶ್ರೇಷ್ಠವಾಗಿರುವಂಥ ಮಾನವ ಜನ್ಮಕ್ಕೆ ಬಂದಿವೆ ಅಂತಂದ ಮೇಲೆ, ಅರಿವಿನ ಜನ್ಮಕ್ಕೆ ಬಂದಿವೆ ಅಂತಂದ ಮೇಲೆ, ಗುರು ಆಗಿರಬಹುದು, ಲಿಂಗ ಆಗಿರಬಹುದು, ಜಂಗಮ ಆಗಿರ್ಬೋದು, ಪಾದೋದಕ ಆಗಿರ್ಬೋದು, ಇದು ನಮಗೆ ಅರು ಇಲ್ಲ ಅಂತಂದ್ಮೇಲೆ ತಗೊಂಡು ಏನು ಮಾಡೋದದ? ಅದಕ್ಕೊಬ್ಬರು ಮಹಾತ್ಮ ಹೇಳ್ತಾರೆ, ತೆಗ್ಗು ಹಾರುವುದು ಬಂತು ಸನಿಯಾಕ, ಬಗ್ಗಲಿಲ್ಲ ಗುರುವಿನ ಪಾದಕ್ಕ. ತೆಗ್ಗು ಹಾರುವುದು ಬಂತು ಸನಿಯಾಕ, ಬಗ್ಗಲಿಲ್ಲ ಗುರುವಿನ ಪಾದಕ್ಕ. ಹಿಗ್ಗುವೆ ಯಾಕೆ ಈ ದೇಹಕ್ಕ, ಹಿಗ್ಗುವೆ ಯಾಕೆ ಈ ದೇಹಕ್ಕ? ಘಟದೊಳಗಿನ ಘಾಟು ತೀರಿ ಹೋದ ಮೇಲೆ, ಘಟದೊಳಗಿನ ಘಾಟು ತೀರಿ ಹೋದ ಮೇಲೆ ಬಡಿಯತಾರ ನಿನ್ನ ಗೂಟಕ್ಕ. ಏನು ಸಂಪತ್ತು ಗಳಿಸಿವಿ ಇಲ್ಲೇ ಬಿಟ್ಟು ಹೋಗುದದ. ಏನಾದರೂ ಪಡ್ಕೊಂಡು ಹೋಗಬೇಕು ಅಂತಾರೆ ತಂದೆ ತಾಯಿಗಳ ಸೇವೆಯನ್ನು ಮಾಡ್ರಿ. ತಂದೆ ತಾಯಿಗಳ ಮನಸ್ಸನ್ನು ನೋಯಿಸಿ ನೀ ಕಾಶಿ ಯಾತ್ರೆ ಮಾಡಿದ್ರೇನು, ದೇಶ ಯಾತ್ರೆ ಮಾಡಿದ್ರೇನು, ನೀ ಏನು ದಾನ ಮಾಡಿದ್ರಿ ಅನ್ನೋದು ವ್ಯರ್ಥದ. ದಾನ ಮಾಡಬೇಡೋ, ದಾನ ಮಾಡಬೇಡ. ಮಾಡೋದಿದ್ರೆ ಮಾಡು, ಶಕ್ತಿ ಭಗವಂತ ಕೊಟ್ಟಿದ್ದಂತ ದಾನ ಮಾಡು. ಆದರೆ ತಂದೆ ತಾಯಿಗಳ ಧ್ಯಾನ ಮಾತ್ರ ಎಂದು ಮರೆಯದಿರು. ತಂದೆ ತಾಯಿಗಳ ಸೇವಾ ಮಾಡಿದ್ದೇ ಆದರೆ ಸಾಕ್ಷಾತ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರುವಂಥ, ಸೃಷ್ಟಿಕರ್ತನಾಗಿರುವಂಥ ಪರಮಾತ್ಮ ಪಾರ್ವತಿ ಸೇವೆಯನ್ನು ಮಾಡಿದಂತೆ. ತಂದೆ ತಾಯಿಗಳ ಮನಸ್ಸನ್ನು ನೋಯಿಸಿ ನೀ ಏನು ಅನ್ನ ಸಂತರ್ಪಣೆ ಮಾಡಿದ್ರೆ ಏನು? ಶ್ರೀಶೈಲಕ್ಕೆ ಹೋಗುವಂಥ ಪಾದಯಾತ್ರೆಗಳಿಗೆ ಪ್ರಸಾದ ಕೊಟ್ರೇನು? ಎದಕ್ಕೆ ಬಂತು? ಗುಡ್ಡದ ಮೇಲೆ ಹೋಗಿ ನೀರು ಸುರಿಯುದಂಗೆ. ನಿಜವಾಗಿರುವಂಥ ತಂದೆ ತಾಯಿಗಳೇ ನಮ್ಮ ದೇವರು. ಅಂತ ಒಂದು 9 ತಿಂಗಳು ಹೊತ್ತು ಹೆತ್ತು ಜೋಪಾನ ಮಾಡಿರುವಂಥ ತಾಯಿ ಹುಟ್ಟಿದ 3ನೇ ದಿನಕ್ಕೆ, ತೊಟ್ಟಿಲಾದ 3ನೇ ದಿನಕ್ಕೆ ತೊಟ್ಟಿಲದೊಳಗೆ ಶಿಶು ಇಲ್ಲ ಅಂತಂದ ಮೇಲೆ ಆ ತಾಯಿಗೆ ದುಃಖವಾಗುತ್ತಾ ಇದೆ. ಈಗ ನಂಗೆ ವಾಹನ, ಈಗ ನಂಗೆ ವಿದ್ಯುತ್ ಸಹಕಾರ ಆಗಿನ ಸಮಯದೊಳಗಿರಲಿಲ್ಲ. ಔಡ್ಲೆ ಎಣ್ಣೆ ಅಂತಿರ್ತಿತ್ತು. ಆ ಔಡ್ಲೆ ಎಣ್ಣೆಯನ್ನ ದೀಪ ಮಾಡಿ ಹಚ್ಚುತ್ತಿದ್ರು. ಅದು ಎಲ್ಲೋ ಒಂದು ದೀಪ ಉರುತ್ತಿತ್ತು. ಯಾವಾಗ ಆ ಶಿಶು ಕಾಣದೇ ಇದ್ದಾಗ ತಾಯಿ ನಾಗಮ್ಮ ತಾಯಿ ದುಃಖವನ್ನು ಪಡುತ್ತಾ ಇದ್ದಾಳೆ. ದುಃಖವನ್ನು ಪಡುತ್ತಿರುವಾಗ ಮಗನೇ, ಮಗ ಮೌನೇಶ, ಸಿದ್ಧಲಿಂಗ, ಯಾಕೆ ನನ್ನ ಕಣ್ಣಿಗೆ ಕಾಣುತ್ತಾ ಇಲ್ಲೋ? ಯಪ್ಪ, 3 ದಿನದ ಕೂಸು. ಆ ಒಂದು ಮನೆಯೊಳಗೆ ಒಂದು ಹೆಗ್ಗಣ ಇತ್ತಂತ್ರಿ. ತಾಯಿಗೆ ಸಂಶಯ ಇತ್ತು. ಆ 3 ದಿನದ ತೊಟ್ಟಲವಾಗಿರುವಂಥ ಕೂಸನ್ನ
ಆ ಹೆಗ್ಗಣ ತೆಗೆದುಕೊಂಡು ಹೋಗಿರಬಹುದು ಅಂತ ತಿಳ್ಕೊಂಡು ಸಂಶಯಗೊಂಡು ಆ ತಾಯಿ ಮನೆ ತುಂಬ ಹುಡುಕಾಡುತ್ತಾ ಇದ್ದಾಳೆ. ಆ ಮನೆ ತುಂಬ ಹುಡುಕಾಡೋದು ಕಂಡು ಸಪ್ಪಳಾಗೋದು ಕಂಡು ಗಂಡ ಲಚ್ಚಪ್ಪಂತನ ಹುಚ್ಚಿ, ನಾಗಮ್ಮ ಏನು ಹುಡುಕಾಡುತ್ತಾ ಇದ್ದೀಯ? ಏನಿಲ್ರಿ, ಯಾವ ಮಣಿ ಅಂತ ನಮ್ಮ ಕಣ್ಣಿಗೆ ಕಾಣುತ್ತಿತ್ತೋ, ಯಾವ ಚಿಂತಾಮಣಿ ಅಂತ ನಮ್ಮ ಕಣ್ಣಿಗೆ ಕಾಣುತ್ತಿತ್ತೋ ಆ ಚಿಂತಾಮಣಿ ನಮಗೆ ಕಣ್ಣಿಗೆ ಕಾಣುತ್ತಾ ಇಲ್ಲ. ಮಹಾತ್ಮ ಸದ್ಗುರು ಮೌನೇಶ್ವರ ಕೊಟ್ಟಿರುವಂಥ ವರಪ್ರಸಾದ, ಅಮೋಘ ಸಿದ್ದೇಶ್ವರರ ಒಂದು ಏನು ಆ ಒಂದು ಪೂಜೆಯ ಸಮಯದೊಳಗೆ ಕೊಟ್ಟಿರುವಂಥ ಫಲ, ಆ ಫಲ ಕಾಣುತ್ತಾ ಇಲ್ಲ. ಅಂದರೆ ಮೌನೇಶ ಕಾಣುತ್ತಾ ಇಲ್ಲ. ಮೌನೇಶ ಕಾಣುತ್ತಾ ಇಲ್ಲ ಅಂತಂದಾಗ ಪಾಪ ಆ ಒಂದು ಲಚ್ಚಪ್ಪನು ಹುಡುಕಾಡ್ತಾ ಇದ್ದಾನೆ, ಆ ಸತಿಯಾಗಿರುವಂಥ ನಾಗಮ್ಮನು ಹುಡುಕಾಡ್ತಾ ಇದ್ದಾರೆ. ಮನೆಯೊಳಗೆ ಬಂಧು ಬಾಂಧವರು ಯಾರಿಗೆ ಕಣ್ಣಿಗೆ ಕಾಣುತ್ತಾ ಇಲ್ಲ, ಎಲ್ಲರೂ ಜಗಲಿ ಮುಂದೆ ಹುಡುಕಾಡ್ತಾರ, ಮನೆ ತುಂಬ ಹುಡುಕಾಡ್ತಾರ. ಆ ಒಂದು ಹೆಗ್ಗಣ ಏನಾದರೂ ತೆಗೆದುಕೊಂಡು ಹೋಗ್ಯದಂತ ತಿಳ್ಕೊಂಡು ಆ ಒಂದು ತೆಗ್ಗು ಅಡ್ಡಿತ್ತು. ಆ ತೆಗ್ಗದೊಳಗೆ ನೋಡ್ತಾ ಇದ್ರೆ ತೆಗ್ಗಿನೊಳಗೆ ಕಾಣುತ್ತಾ ಇಲ್ಲ. ಮಹಾತ್ಮ ಬಲ್ಲಂತ ಜ್ಞಾನಿಗಳ ಎಲ್ಲಿ ಹಾನ, ಪರಮಾತ್ಮ ಎಲ್ಲಿ ಹಾನ, ಬಲ್ಲಂತ ಜ್ಞಾನಿಗಳ ಬಲಿಹಾನ. ಯಾವಾಗ ಕಣ್ಣಿಗೆ ಕಾಣದೇ ಇದ್ದಾಗ ದುಃಖವನ್ನು ಪಡುತ್ತಿರುವಾಗ ಆ ಕಡೆ ಈ ಕಡೆ ನೋಡುವಂತ ಸಮಯದೊಳಗ ಎಲ್ಲ ಮನೆಯೊಳಗೆ ನೋಡ್ಕೊಂತ ಪೆಂಟಿಗಿಳಿದಾರ. ಆ ಕಂಬಕ್ಕೆ ಕಟ್ಟಿರುವಂತ ಆಕಳುಗಳು, ಆ ಆಕಳ ಕಾಲಿನೊಳಗ ಮಹಾತ್ಮನಾಗಿರುವಂತ ಸದ್ಗುರು ಮೌನೇಶ ಸಿದ್ಧಲಿಂಗ ಕಾಣುತ್ತಿರುವಾಗ ಅವಾಗ ತಂದೆ ತಾಯಿಗಳು ನೋಡಿ ಗಾಬರಿ ಆಗುತ್ತಾ ಇದ್ದಾರೆ. ಮಗುವಿನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. 10 ದನಗಳ ಮಧ್ಯದೊಳಗೆ ಆ ದನಗಳು ಕಾಲಿಟ್ಟಾಗ ಮಗುವಿನ ಪ್ರಾಣ ಪಕ್ಷಿ ಹಾರಿ ಹೋಗ್ಯಾದ. ಮಗು ಅಳುವುದೂ ಇಲ್ಲ, ನಗುದೂ ಇಲ್ಲ, ಏನೇನು ಆಕಾರ ವಿಕಾರ ಕಾಣುತ್ತಾ ಇಲ್ಲ ಅಂತಂದ್ಮೇಲೆ ತಾಯಿ 9 ತಿಂಗಳು ಹೊತ್ತು ಹರಿದಿರುವಂತ ತಾಯಿ ಕರುಳು ಹಂಬಲಿಸುತ್ತಾ ಇದೆ. ಮಗನೇ ಮಗನೇ ಮೌನೇಶ ಮೌನೇಶ ಅಂತ ತಿಳ್ಕೊಂಡು ಕರೆದಾಗ ಮಗುವಿನ ಅಳುವನು ಇಲ್ಲ, ನಗುನು ಇಲ್ಲ. ಕೂಸು ಅಳುವುದಿಲ್ಲ, ನಗುದಿಲ್ಲ, ಏನೇನೂ ಇಲ್ಲ. ಹೀಗಿರುವಾಗ ನನ್ನಪ್ಪ ಕಂದ ಅಂತ ತಿಳ್ಕೊಂಡು ತಾಯಿ ಓಡುತ್ತಾ ಬಂದು ನೋಡುತ್ತಾ ಇದ್ದಾಳೆ. ಮಗು ಕಣ್ಣು ಬಿಡ್ತಾ ಇದೆ. ಮಗುವಿನ ಕಣ್ಣುಗಳು ನೋಡಿದಾಗ ತಾಯಿಗಂತ ಅದ, ನಾನು ಪುಣ್ಯ ಮಾಡೀನಿ. ದೇವರು ಕಾಯುವಂತ ಸಮಯದೊಳಗೆ ಯಾವ ರೀತಿ ಕಾಯ್ತಾನ ಅನ್ನೋದಕ್ಕೆ ಇದೇ ನಿಜ ಅಂಶ. ಇದು ಸಾಮಾನ್ಯ ಕೂಸಲ್ಲ, ಇದು ಜಗದ್ಗುರು ಮೌನೇಶ್ವರ ಅವರ ಕೃಪೆಯಿಂದ ಹುಟ್ಟಿರುವಂತ ಕೂಸು. ಮೌನೇಶನ ಕಾಯ್ದಾನ ಅಂತಂದಾಗ ಆಗ ಆ ಕೂಸನ್ನು ಹೊತ್ತುಕೊಂಡು ಬಂದು ತೊಡಿ ಮೇಲೆ ಹಾಕಿ ಹಾಲು ಕುಡಿಸಬೇಕಂತಾಳ. ಮಗು ಹಾಲು ಕುಡಿತಾ ಇಲ್ಲ. ಯಾಕೆ ಅಂತಂದ್ರೆ ಆ ಗೋಮಾತೆ ಆ ಶಿಶುವಿಗೆ ಎಷ್ಟು ಬೇಕು ಅಮೃತ ಅನ್ನುವಂತ ಹಾಲನ್ನು ಕುಡಿಸಿತ್ತು ಆ ಗೋಮಾತೆ. ತಾಯಿ ಕೂಸು ಹೆಂಗ ತಾಯಿ ಎದೆ ಹಾಲನ್ನು ಕುಡಿತಾ ಇತ್ತು, ಯಾವ ರೀತಿ ಕರು ತಾಯಿಯ ಹಾಲು ಹೆಂಗ ಕುಡಿತಾ ಇತ್ತು, ಹಂಗ ಎಲ್ಲ ಆ ಒಂದು ಸಿದ್ಧಲಿಂಗ ಪ್ರತಿನಿತ್ಯ ಹಾಲು ಕುಡಿತಾ ಇದ್ದ. ತಾಯಿ ಎದೆ ಹಾಲು ಮಾತ್ರ ಮುಟ್ಟಲಿಲ್ಲ. ಮಗು ಅಳುತ್ತಾ ಇದೆ. ಮೌನೇಶ ಅಂತ ಹೆಸರಿಟ್ಟು ಕರೆದಾಗ ಮಗು ಚಿಟ್ಟನ್ನು ಚೀರುತ್ತಾ ಇದೆ, ಅಳುತ್ತಾ ಇದೆ. 1 ದಿವಸ ಅಲ್ಲ, 2 ದಿವಸ ಅಲ್ಲ, 3 ತಿಂಗಳ ಪರ್ಯಂತರವಾಗಿ ಹಾಲು ಕುಡಿತಾ ಇಲ್ಲ. ಅಳುವುದು ಮಾತ್ರ ನಿಲ್ಲಲಿಲ್ಲ. ಯಾವಾಗ ಮೌನೇಶ ಅಂತ ತಿಳ್ಕೊಂಡು ಅಭಿಮಾನದಿಂದ ನಮ್ಮ ಮನೆಯ ದೇವರು, ನಮ್ಮ ಕುಲದ ದೇವರು, ಆ ಗುರುಗಳನ್ನು ನಾಮಸ್ಮರಣೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಯಾವಾಗ ಮೌನೇಶ ಕಂದ ಅಂತಂದಾಗ ಮಗುವಿನ ಅಳು ಮಾತ್ರ ನಿಲ್ಲಲಿಲ್ಲ. ತಾಯಿಗೆ ಚಿಂತೆ ಆಗುತ್ತಾ ಇದೆ, ತಂದೆ ತಾಯಿಗಳ ಚಿಂತೆ ಆಗುತ್ತಾ ಇದೆ. ಕೊಟ್ಟಿದ್ದು ನನ್ನಪ್ಪ, ಕೊಟ್ಟಿದೆ ಕರೆಯ ಮಗನನ್ನ, ಆದ್ರೆ ಮಗುವಿನ ಅಳು ನಿಲ್ತಾ ಇಲ್ಲ, ಅಳುದೂ ಇಲ್ಲ, ನಗುದೂ ಇಲ್ಲ. ಇದರ ಮರ್ಮ ಅರಿತಿಲ್ಲ. ಯಪ್ಪ ಮೌನೇಶ, ಇದರ ಮರ್ಮ ಏನು ಅಂತ ತಿಳ್ಕೊಂಡು ಆ ತಂದೆ ತಾಯಿಗಳು ದುಃಖವನ್ನು ಪಡುತ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಮಗು ಅಳಬೇಕು. ನೋಡ್ರಿ, ಆ ತಾಯಿ ಗರ್ಭದಿಂದ ಹೊರಗೆ ಬಂದಾಗ ಇವತ್ತು ವೈದ್ಯರಾಗಿರ್ಬೋದು, ಆ ಸೂಲಗಿತ್ತಿ ಆಗಿರ್ಬೋದು, ಆ ಕೂಸನ್ನು ಅಳಿಸ್ತಾರಂತ್ರಿ, ಹಿಂಗೆ ಉಲ್ಟ್ರಾ ಹಿಡಿತಾರಂತ್ರಿ. ಯಾಕೆ ಅಂತಂದ್ರೆ ಅಳಬೇಕು. ಅತ್ತಾಗ ಮಾತ್ರ ಹೃದಯದೊಳಗಿರುವಂಥ ರಂಧ್ರಗಳು ತುಂಬಿಕೊಳ್ತಾವಂತ್ರಿ. ಅದಕ್ಕೆ ಒಂದು ಹೃದಯದೊಳಗ ರಂಧ್ರ ಇವುಗಳು
ತುಂಬಿಲ್ಲ ಅಂತಂದ್ರೆ ಇದು ಕಾರಣ ಏನು ಅಂತಂದ್ರೆ ಮಗು ಅಳಬೇಕಂತ ಭೂಮಿಗೆ ಬಿದ್ದ ತಕ್ಷಣವೇ ಅತ್ತಾಗ ಮಾತ್ರ ಎಲ್ಲ ರಂಧ್ರಗಳು ತುಂಬಿಕೊಳ್ತಾವಂತ. ಹಂಗೆ ಇಲ್ಲಿ ಮಗುವಿನ ಅಳುವೂ ಇಲ್ಲ, ನಗುನೂ ಇಲ್ಲ. ಹೀಗಿರುವಾಗ ದುಃಖ ಪಡ್ತಾ ಇದ್ರೆ ನಾಗಮ್ಮ ತಾಯಿ ಮತ್ತು ಆ ಒಂದು ಲಚ್ಚಪ್ಪ. ಮಗು ಹುಟ್ಟಿದ ಮೇಲೆ ತೊಟ್ಲ ಕಾರ್ಯಕ್ರಮ ಆದ ಮೇಲೆ ಮೌನೇಶ್ವರ ಸನ್ನಿಧಾನಕ್ಕೆ ಹೋಗಿಲ್ಲ. ಆದ ಕಾರಣಕ್ಕೆ ಮೌನೇಶ್ವರ ಕಾಡಕತ್ತನ್ನು ತಿಳ್ಕೊಂಡು ಮೌನೇಶ್ವರ ಸನ್ನಿಧಾನಕ್ಕೆ ಹೋಗಿ ಆ ಕೂಸನ್ನು ಹೊತ್ಕೊಂಡು ಹೋಗಿ ಅಲ್ಲಿ 1 ದಿವಸ 2 ದಿವಸ 3 ದಿವಸಗಳ ಪರ್ಯಂತರವಾಗಿ ಮೌನೇಶ್ವರ ಗದ್ದಿಗೆ ಮಲ್ಲಿ ಹಾಕ್ತಾರ ಕೂಸು. ಅವಾಗನೂ ಅಳುವುದು ನಿಲ್ಲಲಿಲ್ಲ. ಅಮೋಘ ಸಿದ್ದೇಶ್ವರ ಸನ್ನಿಧಾನಕ್ಕೆ ಬಂದು ಅಲ್ಲಿ ಪೂಜೆ ನಡೆಯುವಂಥ ಸಮಯದೊಳಗೆ ಅಲ್ಲಿನೂ ತಂದು ಹಾಕ್ತಾ ಇದ್ರೆ ಅಲ್ಲಿನೂ ಅಳುವುದು ನಿಲ್ಲಲಿಲ್ಲ. ಯಾಕೆ ಅಂತಾರೆ ಅವರು ಹೃದಯದೊಳಗೆ ಮೌನೇಶನ ಬಿಟ್ಟು ಮತ್ತಾರು ಇಲ್ಲ ಅಂತ ಒಂದು ಇತ್ತು ಅಳುಕು. ಜಾತಿ ಅಭಿಮಾನ ಎಲ್ಲರಿಗೂ ಇರ್ತದೆ, ಜಾತಿ ಅಭಿಮಾನ. ಹೀಗಿರುವಾಗ ನಮ್ಮ ಕುಲದೇವರು ಕೊಟ್ಟಾನ ಅಂತ ತಿಳ್ಕೊಂಡು ಮೌನೇಶ ಮೌನೇಶ ಅಂತ ತಿಳ್ಕೊಂಡು ಮೌನೇಶ ಅಂತ ಕರೆದಾಗ ಅದು ಮೂಕನ ಭಾಷೆ ಮೂಕನಿಗೆ ಗುರ್ತು ಅನ್ನುವಂತೆ ನೋಡ್ರಿ ಇಲ್ಲಿ ಅಭಿಮಾನ ಹೆಂಗಾಯಿತು ಅಂತಂದ್ರೆ ಒಮ್ಮೆ ಸೊನ್ನಲಿಗಿಪುರದೊಳಗೆ ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರು, ಆಂಧ್ರದೊಳಗೆ ಕೊಲ್ಲಿಪಾಕಿ ಅನ್ನುವಂಥ ಸೋಮೇಶ್ವರ ಲಿಂಗದೊಳಗೆ ಉದ್ಭವಿಸಿರುವಂಥ ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರರು ಸಂಚಾರ ಮಾಡುತ್ತಾ 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 ಸೊನ್ನಲಿಗೆ ಕ್ಷೇತ್ರಕ್ಕೆ ಬಂದರು. ಸೊನ್ನಲಿಗೆ ಭೂಮಿಯನ್ನು ಕಂಡಾಗ, ಸೊನ್ನಲಿಗೆ ಸೀಮೆಯನ್ನು ಕಂಡಾಗ ಪಲ್ಲಕ್ಕಿ ಒಳಗೆ ಮೆರೆಯುವಂಥ ಜಗದ್ಗುರು ರೇವಣ ಸಿದ್ದೇಶ್ವರ ಅಂತಾರೆಪ್ಪ, ಈ ಸೀಮೆಗೆ ಬಂದೀವಿ ಅಂತಂದಮೇಲೆ ಈ ಪಲ್ಲಕ್ಕಿಯಿಂದ ನಮಗೆ ಕೆಳಗಿಳಿಸ್ರಿ ಅಂತ ಕೇಳ್ತಾರಂತ ಭಕ್ತರಿಗೆ. ಯಾಕೆಪ್ಪ? ಇಲ್ಲಪ್ಪ ಕೆಳಗಿಳಿಸ್ರಿ ಅಂತಂದಾಗ ಜಗದ್ಗುರು ರೇವಣ ಸಿದ್ದೇಶ್ವರ ಪಲ್ಲಕ್ಕಿಯಿಂದ ಕೆಳಗಿಳಿದು ಆ ಸೊನ್ನಲಿಗೆ ಸೀಮೆಗೆ ಹಿಂಗ ಹಣಿ ಹಚ್ಚಿ ನಮಸ್ಕಾರ ಮಾಡಿದರು. ಭೂಮಿಗೆ ನಮಸ್ಕಾರ ಮಾಡಿದಾಗ ಭಕ್ತರಂತಾರೆಪ್ಪ, ತಾವು ದೊಡ್ಡ ಮಹಾತ್ಮರು, ತಾವು ದೊಡ್ಡ ಯೋಗಿಗಳು, ಮಹಾತ್ಮರು, ತಾವ್ಯಾಕ ಆ ಒಂದು ಭೂಮಿಗೆ ನಮಸ್ಕಾರ ಮಾಡಿರಿ ಅಂತಂದಾಗ ಏನೂ ಇಲ್ಲಪ್ಪ, ಇಲ್ಲೊಬ್ಬ ಮಹಾತ್ಮನ ಅವತಾರವಾಗುತ್ತಾ ಇದೆ, ಇಲ್ಲೊಬ್ಬ ಯೋಗಿ ಅವತಾರವಾಗುತ್ತಾ ಇದೆ. ಆ ಯೋಗಿ ಬರುವಂತ ಮಹಾತ್ಮನಿಗೆ ನಾನು ಸ್ವಾಗತವನ್ನು ಗೈತಾ ಇರುವೆ. ಅಂತ ಒಬ್ಬ ಯೋಗಿ ಪುರುಷ ಈ ಸೊನ್ನಲಿ ಒಳಗೆ ಹುಟ್ಟಿ ಬರ್ತಾ ಇದ್ದಾರೆ ಅಂತಂದಾಗ ಅವಾಗ ಭಕ್ತರಂತಾರಪ್ಪ, ತಮ್ಮಕ್ಕಿಂತಲೂ ದೊಡ್ಡ ಮಹಾತ್ಮರು ಯಾರದಾರ? ಆ ಯಾರ ಗರ್ಭದೊಳಗೆ ಹುಟ್ಟಿ ಬರುತ್ತಾ ಇದ್ದಾರೆ, ಯಾರ ಮನೆಯೊಳಗೆ ಹುಟ್ಟಿ ಬರುತ್ತಾ ಇದ್ದಾರೆ, ಅವರ ತಂದೆ ತಾಯಿಗಳು ಯಾರು, ಅವರ ಹಾದಿಯನ್ನು ಅವರ ಮನೆಯನ್ನು ತಿಳ್ಕೊಳ್ಬೇಕು ಅಂತಂದಾಗ ಹೌದೇನ್ರಪ್ಪ, ಆ ಮಹಾತ್ಮ ಬರುವಂಥ ಜಾಗ ನಾ ತೋರಿಸ್ತೀನಿ. ಆ ಜಾಗಕ್ಕೆ ಹೋದ್ರೆ ನಾವೆಲ್ಲರೂ ಜಾಗೃತರಾಗ್ತೀವಿ ನಡಿ ಅಂತ ತಿಳ್ಕೊಂಡು ಆ ಪಲ್ಲಕ್ಕಿಯೊಂದಿಗೆ ಮಹಾತ್ಮರು ಎಲ್ಲಿಗೆ ದಯಮಾಡಿಸಿದ್ರು ಅಂತಂದರೆ ಆ ಸೊನ್ನಲಿಗೆ ಒಳಗ ಕುಡುವಕ್ಕಲಿಗರ ಮನೆತನ ಅಂತ ತಿಳ್ಕೊಂಡು, ಕುಡುವಕ್ಕಲಿಗರ ಮನೆತನದವರು ಇರುವಂಥ ಮುದ್ದುಗೌಡ ಹಾಗೂ ಸುಗ್ಲಾದೇವಿ ಅನ್ನುವಂಥ ದಂಪತಿಗಳು ವಯೋವೃದ್ಧರು. 80 ವರ್ಷ ಮುದ್ದುಗೌಡಗಾಗ್ಯದ, 76 ವರ್ಷ ಸುಗ್ಲಾದೇವಿಗೆ ಆಗ್ಯದ. ವಯೋವೃದ್ಧರ ಮನೆಗೆ ಬಂದರು. ಯಾರು? ಬಯಸಿ ಬಂದದ್ದು ಅಂಗಭೋಗ, ಬಯಸದೇ ಬಂದದ್ದು ಲಿಂಗಭೋಗ ಅಂತ. ಇಲ್ಲಿ ಯಾರೂ ಬಯಸಿದ್ದಿಲ್ಲ. ದರ್ಶನ ಮಾಡಿಕೊಳ್ಳಬೇಕು ಅಂತಂದ್ರೆ ಮಹಾತ್ಮರು ದರ್ಶನ ಕೊಡಬೇಕು ಅಂತ ಅಪೇಕ್ಷೆ ಆಗಿರ್ತದೆ, ಕರೆ ಸಮಯ ಸಿಗುತ್ತಾ ಇಲ್ಲ. ಆದರೆ ನಮ್ಮ ಹಂಚಿನಾಳ ಭಕ್ತರು ಬಂದು ಅಲ್ಲಿಗೆ ಎಂಕಂಚಿಗೆ ಬರೋದು ಬೇಕಾಗಿಲ್ಲ, ಕಡ್ಕೊಳಕ್ಕೂ ಬರೋದು ಬೇಕಾಗಿಲ್ಲ, ನಾವೇ ಬಂದು ದರ್ಶನ ಭಾಗ್ಯವನ್ನು ಕೊಡಬೇಕು ಅಂತ ತಿಳ್ಕೊಂಡು ಇವತ್ತಿನ ದಿವಸ ಕಡ್ಕೊಳೋ ಶ್ರೀಗಳು ಮತ್ತು ಎಂಕಂಚಿ ಶ್ರೀಗಳು ನಮಗೂ ಮತ್ತು ನಿಮಗೂ ದರ್ಶನ ಭಾಗ್ಯವನ್ನು ಕೊಟ್ಟು ಇವತ್ತು ಕೃತಾರ್ಥರಾಗಿ ಮಾಡಬೇಕು ಅಂತ ತಿಳ್ಕೊಂಡಿವಿ ಅಂತಂದ್ಮೇಲೆ ಇದಕ್ಕೆ ಯಾರು ಕಾರಣ ಅಂತಂದರೆ ಆ ದೇವಿಯ ಕೃಪಾ. ಹೀಗಿರುವಾಗ ಮತ್ತೊಮ್ಮೆ ಉಭಯ ಪೂಜ್ಯರ ಶ್ರೀಚರಣಕ ಭಕ್ತಿಯಿಂದ ಶಿರಸಾಷ್ಟಾಂಗದೊಂದಿಗೆ ಪೂಜ್ಯರ ಪಾದಕ್ಕೆ ಸ್ವಾಗತವನ್ನು ಕೋರುತ್ತಾ ಎಲ್ಲಿಗೆ ನಿಂತಿತ್ತು ಪುರಾಣ? ನಮಗೂ ಹೋಗ್ಯದ ಜೋಲಿ. ಎಲ್ಲಿ ನಿಂತಿದ್ರೆ ಬಸವಣ್ಣವ್ರೆ? ಸೊನ್ನಲಿಗೆ ಅನ್ನುವಂಥ ಕ್ಷೇತ್ರ. ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರ ಎಲ್ಲಿಗೆ ಬಂದರು ಅಂತಂದ್ರೆ ಆ ಮುದ್ದುಗೌಡ ಸುಗ್ಲಾದೇವಿ ಮನೆಗೆ ಬರ್ತಾ ಇದ್ದಾರೆ. ವಯೋವೃದ್ಧರಾಗ್ಯಾರ, ವಯಸ್ಸಾಗ್ಯದ.
ಮಕ್ಕಳಿಲ್ಲ, ಅನೇಕ ಸಂಪತ್ತದ ಕರೆ, ಮಕ್ಕಳ ಭಾಗ್ಯನಿರಲಿಲ್ಲ. ವಾಗ ಬಂದಂತಾರ, ಎಂಥ ಪುಣ್ಯ ಮಾಡಿದೋ ಮುದ್ದುಗೋಡ, ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರರು ನಿಮ್ಮ ಮನೆಗೆ ದಯ ಮಾಡಿಸ್ತಾ ಇದ್ದಾರೆ, ಎದ್ದೇಳ್ರಿ ಅಂತಂದಾಗ ಪಾಪ 4 ಮಂದಿ ಕೈ ಹಿಡ್ಕೊಂಡು, ಯಾಕ ವಯೋವೃದ್ಧ ವಯಸ್ಸಾಗ್ಯದ, ಕರ್ಕೊಂಡು ಬಂದು ಗುರುಗಳ ಸನ್ನಿಧಾನಕ್ಕೆ ಸಾಷ್ಟಾಂಗ ಹಾಕಿದ್ರು. ಮುದ್ದುಗೋಡ, ಆರಾಮಿದೇನಪ್ಪ? ಯಪ್ಪ ನಿಮ್ಮ ಕೃಪಾ ಕಟಾಕ್ಷದಿಂದ ಆರಾಮಿದ್ದೀನಿ. ಅವಾಗ ಶುಕ್ಲಾದೇವಿ ಬಂದು ನಮಸ್ಕಾರ ಮಾಡಿದಾಗ, ಗುರುಗಳ ಪಾದಕ್ಕೆ ಸಾಷ್ಟಾಂಗವನ್ನು ಅರ್ಪಣೆಯನ್ನು ಮಾಡಿದಾಗ, ಗುರುಗಳು ಏನಾದರೂ ಆಶೀರ್ವಾದ ಮಾಡಬೇಕಲ್ಲ ತಾಯಿ ಅಂತಂದು. ಯಾಕೆಪ್ಪ ಬಾ ತಾಯಿ ಅಂತ ತಿಳ್ಕೊಂಡು ಆ ತಾಯಿಯನ್ನು ಕರೆದು ಉಡಿ ಒಳಗ ಮಹಾಪ್ರಸಾದವನ್ನು ಕೊಡ್ತಾ ಇದ್ದಾರೆ. ಮಹಾಪ್ರಸಾದವನ್ನು ಕೊಟ್ಟು ಒಂದು ಮಾತು ಹೇಳ್ತಾರಂತ, ಇವ ನಿನ್ನ ಗರ್ಭದೊಳಗ ಒಂದು ಬಂಗಾರ ಗಟ್ಟಿ ಹುಟ್ಟಿ ಬರುತ್ತಾ ಇದೆ. ಆ ಬಂಗಾರ ಗಟ್ಟಿಗೆ ಏನಂತ ಹೆಸರಿಟ್ಟು ಕರಿಬೇಕು ಅಂತಂದ್ರೆ ಸಿದ್ಧರಾಮ ಅಂತ ತಿಳ್ಕೊಂಡು ಹೆಸರಿಟ್ಟು ಕರಿಬೇಕು. ಆ ಸಿದ್ಧರಾಮ ಸೊನ್ನಲಿಗೆ ಕ್ಷೇತ್ರಕ್ಕಷ್ಟೇ ಅಲ್ಲ, ಇಡೀ ಲೋಕದ ಕಲ್ಯಾಣಕ್ಕಾಗಿ ಆ ಮಹಾತ್ಮ ಹುಟ್ಟಿ ಬರುತ್ತಾ ಇದ್ದಾನೆ. ಇವ ಇದು ಪ್ರಸಾದ ತೆಗೆದುಕೋ. ಆ ತಾಯಿ ಶುಕ್ಲಾದೇವಿ ಒಂದು ಮಾತು ಹೇಳ್ತಾಳೆ, ಯಪ್ಪ ಎಲ್ಲರೂ ನಿಂದಿಸಿ ಮಾತಾಡ್ತಾ ಇದ್ದಾರೆ, ಎಲ್ಲರೂ ಚುಚ್ಚಿ ಮಾತಾಡ್ತಾ ಇದ್ದಾರೆ, ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಚುಚ್ಚಿ ಮಾತಾಡ್ತಾ ಇದ್ದಾರೆಪ್ಪ. ನೀನು ಚುಚ್ಚಿ ಮಾತಾಡ್ತೀಯೇನೋ ನನ್ನಪ್ಪ. ಯಪ್ಪ ಗುರು ಅಂತಂದ್ರೆ ಸಾಕ್ಷಾತ್ ತಂದೆ ತಾಯಿಗಳಂತ ನಾನು ತಿಳ್ಕೊಂಡಿನಿ. ಎಲ್ಲರೂ ಮನಸ್ಸು ನೋಯ್ಸ್ಯಾರ ಅಂತ ತಿಳ್ಕೊಂಡು, ಎಲ್ಲರೂ ಮನಸ್ಸು ನೋಯ್ಸ್ಯಾರ ಅಂತಂದ್ಮೇಲೆ ಅದಕ್ಕೆ ನನಗೆ ನೋವಾಗಿಲ್ಲೋ ನನ್ನಪ್ಪ. ತಾವು ಮಹಾತ್ಮರು, ಜಗದ್ಗುರುಗಳು, 1400 ವರ್ಷಗಳ ಪರ್ಯಂತರವಾಗಿ ಭಕ್ತರು ಉದ್ಧಾರ ಮಾಡಿರುವಂಥ ಮಹಾಪುಣ್ಯವಂತ ನೀನು ನಾನು ನೋಡಿ ಕುಚೇಷ್ಟೆ ಮಾಡ್ತೀಯನೋ ನನ್ನಪ್ಪ ಅಂತ ತಿಳ್ಕೊಂಡು ಆ ತಾಯಿ ಶುಕ್ಲಾದೇವಿ ರೇವಣಸಿದ್ದೇಶ್ವರ ಪ್ರಶ್ನೆಯನ್ನು ಮಾಡಿದಾಗ, ಇಲ್ಲ ತಾಯಿ, ನಾ ನಿಂದಿಸಿಲ್ಲ, ಬರುವಂಥ ಯೋಗಿಗೆ ನಾ ವಂದಿಸಿರುವೆ, ಬರುವಂಥ ಮಹಾತ್ಮನಿಗೆ ನಾನು ವಂದಿಸುತ್ತಾ ಇರುವೆ. ಯಪ್ಪ ನೀ ಒಂದು ಸಾರಿ ನುಡಿದಿ ಅಂತಂದ್ಮೇಲೆ ಬಾಯಿ ತಪ್ಪಿ ನುಡ್ದಾನಂತ ನಾ ತಿಳ್ಕೊಂಡಿದ್ದೆ ನನ್ನಪ್ಪ. ಮತ್ತೆ ಪುನಃ ಅದನ್ನೇ ನುಡಿತೀಯಲ್ಲೋ ನನ್ನಪ್ಪ. ಇಲ್ಲ ತಾಯಿ, ಸುಳ್ಳಲ್ಲ. ಯಪ್ಪ ನನ್ನ ಗಂಡನಿಗೆ 80 ವರ್ಷ ಆಗ್ಯದ, ನನಗೆ 76 ವರ್ಷ ಆಗ್ಯದ. ಮುಟ್ಟು ಸುಟ್ಟು ಹೋಗ್ಯಾದ, ಮುಟ್ಟೆ ಸುಟ್ಟು ಹೋಗ್ಯಾದಂತ ಮೇಲೆ ಸುಟ್ಟು ಹೋಗಿರುವಂತ ಮುಟ್ಟಿನೊಳಗೆ ಹೆಂಗೆ ಹುಟ್ಟಿ ಬರ್ತಾನೋ ನನ್ನಪ್ಪ ಅಂತ ಕೇಳಿದಾಗ, ತಾಯಿ ಇದು ನನ್ನ ವಾಣಿ ಅಲ್ಲ, ಶಿವನ ವಾಣಿ ಅದ. ಲೋಕ ಕಲ್ಯಾಣಕ್ಕಾಗಿ ಆಗಾಗ ಕಾಲಕ್ಕನುಸಾರವಾಗಿ ಮಹಾತ್ಮರು ಹುಟ್ಟಿ ಬರುತ್ತಾ ಇದ್ರೆ, ಆ ಮಹಾತ್ಮ ಹುಟ್ಟಿ ಬಂದಾಗಲೇ ಈಗ ಲೋಕ ಕಲ್ಯಾಣ ಆಗುತ್ತದ. ತಾಯಿ ಚಿಂತೆಯನ್ನು ಮಾಡೋದಿರು, ಬರುವ ವರ್ಷದೊಳಗೆ ಗಂಡು ಮಗು ಹುಟ್ಟುತ್ತದ. ಆ ಹುಟ್ಟುವಂಥ ಮಗುವಿಗೆ ಸಿದ್ಧರಾಮ ಅಂತ ತಿಳ್ಕೊಂಡು ಹೆಸರಿಟ್ಟು ಕರಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದರು. ಗುರುಗಳು ಕೊಟ್ಟಿರುವಂಥ ಪ್ರಸಾದ ತಿರಸ್ಕಾರ ಮಾಡಬಾರದು ಅಂತ ತಿಳ್ಕೊಂಡು, ಶಿವನಿಚ್ಛೆ ಆಗಲಿ ಅಂತ ತಿಳ್ಕೊಂಡು ಆ ಸತಿಪತಿಗಳು ಕೂಡಿಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡ್ರು. ಗುರುಗಳು ಪೂಜೆ ಪುನಸ್ಕಾರವನ್ನು ಮಾಡಿ ಆಶೀರ್ವಾದ ಮಾಡಿ ದಯಮಾಡಿಸಿದರು. ಪ್ರಸಾದದ ಮಹಿಮಾ, ಗುರುಗಳ ಅಮೃತಾಸ್ತ, ಗುರುಗಳ ದರ್ಶನ, ಗುರುಗಳ ಸ್ಪರ್ಶನ. ಅದರ ಲಾಭ ಹೆಂಗಾಯಿತು ಅಂತಂದ್ರೆ, ಮುಟ್ಟು ಸುಟ್ಟು ಹೋಗಿರುವಂತ ಮಕ್ಕಳು ಕನಸಿನೊಳಗೂ ಅಪೇಕ್ಷೆವಿಲ್ಲದಂತ ಆ ಶುಕ್ಲಾದೇವಿ ಗರ್ಭವನ್ನು ತಾಳ್ತಾ ಇದ್ದಾಳೆ. ವೈದ್ಯರು ಹೇಳಿದ್ರು ಮಕ್ಕಳಾಗುದಿಲ್ಲ ಅಂತ ಹೇಳಿದ್ರು. ಆದರೆ ಭವರೋಗ ವೈದ್ಯನಾಗಿರುವಂತ ರೇವಣಸಿದ್ದೇಶ್ವರರು ಏನು ಹೇಳಿದ್ರು, ಮಕ್ಕಳನ್ನು ಹಡಿತಿ ತಾಯಿ, ಗಂಡು ಮಗು ಹುಟ್ಟುತ್ತದೆ ತಾಯಿ, ಆ ಮಗುವಿಗೆ ಸಿದ್ಧರಾಮ ಅಂತ ತಿಳ್ಕೊಂಡು ಹೆಸರಿಟ್ಟು ಕರಿಬೇಕು ಅಂತಂದಾಗ ಗುರುಗಳ ವಾಣಿ ಯಾವತ್ತೂ ನಿಷ್ಫಲವಾಗುವುದಿಲ್ಲ. ಹೀಗಿರುವಾಗ ಶುಕ್ಲಾದೇವಿ ಗರ್ಭವನ್ನು ತಾಳಿದಳು. 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು ಜನ ಆಡಿಕೊಳ್ಳಕತ್ತು. ಜನ ಯಾರಿಗೆ ಬಿಟ್ಟಾರೆ? ಮಡಿವಾಳೇಶ್ವರಿಗೂ ಬಿಟ್ಟಿಲ್ಲ, ಶರಣಬಸವೇಶ್ವರಿಗೂ ಬಿಟ್ಟಿಲ್ಲ,
ಸಿದ್ಧಾರೂಢರಿಗೆ ಬಿಟ್ಟಿಲ್ಲ, ಸಿದ್ಧಲಿಂಗ ಲಚ್ಚಾಣ ಸಿದ್ಧಲಿಂಗ ಮುತ್ತವ್ರಿಗೂ ಬಿಟ್ಟಿಲ್ಲ. ಸಿದ್ಧಾರೂಢರು ಸಿದ್ಧಲಿಂಗ ಮುತ್ತವರು ಒಂದೇ ಸಮಕಾಲೀನವರು. ಇಲ್ಲೇ ನಮ್ಮ ಸಿದ್ಧಾರೂಢರು ಇದೇ ಭಾಗದೊಳವರು, ಚಳಕಾಪುರ. ಏನೋ ಒಂದು ವೈರಾಗ್ಯವನ್ನು ತಾಳಿ ಗಜದಂಡ ಶಿವಾಚಾರ್ಯರಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ನಿಜಗುಣ ಶಾಸ್ತ್ರವನ್ನ ತಲೆ ಮೇಲೆ ಹೊತ್ತು ತಿರುಗಿ ಆ ನಿಜಗುಣ ಶಾಸ್ತ್ರವನ್ನ ಬಿಡಿಸಿರುವಂತ ಪುಣ್ಯಾತ್ಮ ಯಾರಾದರೂ ಇದ್ರ ಅದು ಸಿದ್ಧಾರೂಢರು. ನಿಜಗುಣ ಶಾಸ್ತ್ರ ಗ್ರಂಥವನ್ನು ಬಯಲಿಗೆ ತಂದವರು ಸಿದ್ಧಾರೂಢರು. ಅವರು ಹುಬ್ಬಳ್ಳಿ ಸಿದ್ಧಾರೂಢರಾದರು. ಆ ಭಾಗದೊಳಗೆ ಹುಬ್ಬಳ್ಳಿ ಸಿದ್ಧಾರೂಢರಾದ್ರ ಈ ಭಾಗದೊಳಗೆ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು, ನವಲಗುಂದ ನಾಗಲಿಂಗಪ್ಪನವರಾಗಿರ್ಬೋದು, ಸಂತ ಶಿಶುನಾಳ ಶರೀಫರಾಗಿರ್ಬೋದು, ಗರಗದ ಮಡಿವಾಳೇಶ್ವರರಾಗಿರ್ಬೋದು, ಇವರೆಲ್ಲರೂ ಸರಿಸಮಾನರು. ಇವತ್ತು ಸಿದ್ಧಾರೂಢರು ತಲೆ ಮೇಲೆ ಬೆಂಕಿ ಇಟ್ಟಾರ. ಯಾರು? ನಾವೇ ಅಂತ ತಿಳ್ಕೊಬೇಡ್ರಿ, ನಮ್ಮಂತ ನರಮನುಷ್ಯರು. ಇವತ್ತು ಕಾಡ್ಯಾರ ಅಂತ ತಿಳ್ಕೊಂಡು ಕಾಡೋರು ಇರ್ಬೇಕಂತ್ರಿ, ನಿಂದಕರು ಇರ್ಬೇಕಂತ. ಎಲ್ಲಿರ್ಬೇಕು? ನಮ್ಮ ಮನಿ ಆಜು ಬಾಜು ಇರ್ಬೇಕಂತ ನಿಂದಕರು. ದೇವ್ರ ಫೋಟೋ ಇಡೋಕ್ಕಿಂತಲ ಮುಂಚೆ ನಿಂದಕರ ಫೋಟೋ ನಮ್ಮ ಮನಿ ಒಳಗಿರ್ಬೇಕಂತ್ರಿ. ಯಾಕೆ ಅಂತಾರೆ, ದೇವರ ಫೋಟೋ ನೋಡೋಕ್ಕಿಂತ ಮುಂಚೆ ನಿಂದಕರ ಫೋಟೋ ನೋಡ್ಬೇಕಂತ. ನಿಂದಕರ ಫೋಟೋ ನೋಡಿದ್ರ ಎಚ್ಚರಿಕೆ ಆತಂತ. ಓಹೋ, ಆಡಿಕೊಳ್ಳುವಂತ ಜನ ಇಲ್ಲಿ ಅದಾರ, ನಾನು ಜಾರದಂತೆ ಪಾರಾಗಿ ಹೋಗಬೇಕು. ನಿಂದಕರು ಎಚ್ಚರಿಕೆ ಮಾಡ್ತಾರ. ಯಾಕೆ ಅಂತಂದ್ರೆ ಸದಾ ನಮ್ಮ ಪಾದರಕ್ಷೆಗಳನ್ನು ಕಾಯ್ತಿರ್ತಾರಂತ ನಿಂದಕರು. ಮಡಿವಾಳೇಶ್ವರ ಅಂದ್ರು ಊರಾಗಿ ಇರಬೇಕು ನಿಂದಕರು, ಊರು ಹೊರಗಿರಬೇಕು ಹಂದಿಗಳು. ನಿಂದಕರು ನಮ್ಮ ದೇಹವನ್ನು ಸ್ವಚ್ಛ ಮಾಡ್ತಾರಂತ, ನಿಂದಕರು ನಮ್ಮ ಹೊಲಸನ್ನು ಸ್ವಚ್ಛ ಮಾಡ್ತಾರಂತ. ಅದಕ್ಕೆ ನಿಂದಕರು ಇರಬೇಕಂತ. ನಿಂದಕರು ಇರೋ ತನಕ ಇವತ್ತು ನಾವು ಪುರಾಣಿಕರಾಗಿವಿ ಅಂತಂದ್ಮೇಲೆ ನಮಗೂ ಕಾಡ್ಯಾರ್ರಿ. ನಾವು ಬರೀ ಸಂಗೀತ ಹಾಡ್ಕೋತ ಕುಂದಿರ್ತಿದ್ದೆವು. ಒಂದು ಸಾರಿ ಮಠದೊಳಗ ಯೋಗ ಬಂತದು. ಯೋಗ ಎಂಥ ಯೋಗ ಬಂತು ಅಂತಂದ್ರೆ, ಹಾನಗಲ್ಲ ಕುಮಾರೇಶ್ವರರ ಒಂದು ಪುರಾಣ ನಡೆದಿತ್ತು ಗದಿಗಿನೊಳಗೆ, ನಮ್ಮ ಅಜ್ಜೋರ ಮಠದೊಳಗೆ. ಪ್ರತಿನಿತ್ಯಲು ಪುರಾಣ ಓದೋದಕ್ಕೆ ಅವ್ರು ಎಲ್ಲೋ ಕಡೆ ಹೋದರು. ನನ್ನ ಹೊಯ್ದು ಕೂಡಿಸಿದರಲ್ಲಿ. ನಾನು ಪುರಾಣ ಓದಿದವಲ್ಲ ಕರೆ, ಅದೇನು ಅಂತಲ್ಲ ಯೋಗ. ಯಾವಾಗ ಹೋಗಿ ಕೂಡಿಸಿದ್ರು, ಪುರಾಣ ಓದಿದೆ, ಅದು ಗುರುಗಳಿಗೆ ಮುಟ್ಟಿತ್ತು. ನಮ್ಮ ಅಜ್ಜೋರಿಗೆ, ಪುಟ್ರಾಯ ಅಜ್ಜೋರಿಗೆ. ನಮ್ಮ ಗುರುಗಳಿಗೆ ಕಣ್ಣು ಇಲ್ಲ ಅಂತಂದ್ಮೇಲೂ ಜ್ಞಾನದ ಕಣ್ಣಿತ್ತು ಅವರಲ್ಲಿ. ನಮ್ಮಂತ ಅಂಧನಾಥ ಮಕ್ಕಳನ್ನು ಸಲ್ವ್ಯಾರ. ಇವತ್ತು ಹೇಳಬಾರ್ದಂತಂದ್ರು ನಾ ಹೇಳ್ತಾ ಇದ್ದೀನಿ. ನಿನ್ನೆ ದಿವಸ ನಮ್ಮ ಅಜ್ಜವ್ರು ಹೇಳಿದ್ರು, ಮಾಗಣಿಗಿರಪ್ಪ ಅವರು, ಇವತ್ತು ಅಲ್ಲಿ ಚಂತನ ಸರ್ಕಾರಿ ನೌಕರಿ ಮಾಡ್ತೀನಿ ರೀ, ಇಲ್ಲಿ ಬಂದು ದೇವ್ರ ಚಾಕರಿ ಮಾಡ್ತೀನಿ. ಅಲ್ಲಿ 68,000 ರೂಪಾಯಿ ಪಗಾರ ತೋತೀನಿ, ಇಲ್ಲಿನೂ ಬಂದು ಹೇಳ್ತೀನಿ. ಪುರಾಣಿಕ ಎಷ್ಟು ಆಸೆ ಅದಂತ ಅನ್ಕೋಬೇಡ್ರಿ, ಅದೊಂದು ಸೇವಾ ಅದ, ಸೇವಾ ಭಾವನೆ. ಯಾಕಂತಾರೆ ಅಂತ ನಮ್ಮ ಗುರುಗಳು ಹೇಳ್ತಾರ. ಯಾವತ್ತು ನಮ್ಮ ಗುರುಗಳು ಊರ ಹೆಸರನ್ನ ಕರಿತಿದ್ರು. ಹೆಸರು ಗುಂಟು ಕಡಿಮೆ. ಯಾರವ ಪುರಾಣ ಓದವ ಹಿಂಗ್ರಿ ಯಾಳಿಗೆ ಅವರಿ ಚಲೋ ಅದಲ್ಲ ಧ್ವನಿ. ಮತ್ತು ಪುರಾಣ ಬರೇ ಓದೋದಾಯ್ತು, ಅದನ್ನು ಹೇಳೋದು ಯಾವಾಗ ಕಲಿತಾನಂದ್ರು. ನೋಡ್ರಿ ಅಪ್ಪ ಗುರುಗಳ ಮಹಿಮ ಹೆಂಗ ಅಂತಂದ್ರೆ, ಮುಂದೆ ಪುರಾಣ ಓದಿ ಒಂದು 15-20 ದಿವಸಕ್ಕೆ ಪೂಜ್ಯರ ದರ್ಶನ ಮಾಡಿಕೊಂಡಾಗ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ ಕೊಟ್ಟರು ನನಗೆ. ಅವರೇ ಬರೆದಿರುವಂಥ ಪುರಾಣ, ನಮ್ಮ ಗುರುಗಳು ಬರೆದಿರುವಂಥ ಪುರಾಣ. ಕಣ್ಣು ಇರದಿದ್ರು ಚಿಂತೆ ಇಲ್ಲ. 364 ಗ್ರಂಥಗಳನ್ನು ಬರೆದಾರ. ಹಿಂದಿ ಒಳಗೆ ಬಸವ ಪುರಾಣವನ್ನು ಬರೆದಿರುವಂಥ ಯಾರಾದರೂ ಕವಿಗಳಿದ್ರೆ ಅದು ನಮ್ಮ ಪುಟ್ಟಯ್ಯ ಗುರುಗಳು. ಅವ್ರೇನಂದ್ರು, ಹೇಮರೆಡ್ಡಿ ಮಲ್ಲಮ್ಮ ಅವರೇ ಬರೆದಿರುವಂಥ ಪುರಾಣವನ್ನು ನನಗೆ ಕೊಟ್ಟರು ಗುರುಗಳು. ಇದನ್ನು ಅಭ್ಯಾಸ ಮಾಡು, ಪುರಾಣ ಹೇಳೋಕೆ ಕಲ್ಕೋ. ಪುರಾಣ ಹೇಳಿದವ ನಾನಲ್ಲ, ಸುಮ್ಮ ಹಾಡಿದವ ನಾನು. ಗುರುಗಳು ಕೊಟ್ಟಾರ, ತಿರಸ್ಕಾರ ಮಾಡಬಾರದು ಅಂತ ತಿಳ್ಕೊಂಡು ಆ ಗುರುಗಳು ಬರೆದಿರುವಂಥ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ ತಂದು ನಮ್ಮ ಮನೆ ಒಳಗೆ ಗದ್ದಿಗೆ ಮೇಲೆ ಇಟ್ಟೆ, ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಕತ್ತೆ. ಮುಂದೆ ಸ್ವಲ್ಪ ದಿವಸ ಆಗನ ನಮ್ಮ ಊರಿನೊಳಗೆ ಯಾಳಿಗೆ ಒಳಗೆ ಸೋಮನಾಥ ಸ್ವಾಮಿಗಳು ಅಂತ ತಿಳ್ಕೊಂಡು ಬಳವಾಟ ತಾರ್ನಾಳ ಗುಡಿಯಾಳಕ್ಕಿದ್ರು ಅವರು. ಅವ್ರು ಏನು ಮಾಡಿದ್ರು, ನನಗೆ ಪುರಾಣಿಕ ನಾವು ಅಲ್ಲಿ ಬಳವಾಟದೊಳಗೆ ಪುರಾಣ ಹೇಳ್ಬೇಕು ನಡಿ ಅಂತ ಕರ್ಕೊಂಡು ಹೋದ. ನಮಗೆ
ಅಲ್ಲಿಂದ ಪ್ರಾರಂಭಗೊಂಡಿರುವಂಥ ಪುರಾಣ ಇಲ್ಲಿ ತನಕ ಬಂದು ನಿಂತಿದೆ. ಇದಕ್ಕೆಲ್ಲ ಕಾರಣ ಅಂತಂದ್ರೆ ನಮಗೂ ಕಾಡ್ಯಾರ್ರಿ, ನೀವೇನು ಸುಮ್ಮನೆ ಅಂತಲ್ಲ. ಅದಕ್ಕೆ ನಿಂದೆ ಕರೆಯಬೇಕಂತ ಊರಿನ ತುಂಬ. ಹಂಗ ಆ ತಾಯಿ ಶುಕ್ಲಾದೇವಿಗೆ ಜನ ಆಡಿಕೊಳ್ಳಕತ್ರು. ಮುಪ್ಪಿನ ಕಾಲಕ್ಕೆ ಮುದುಕಿಗೆ ಹಾಕಬೇಕು ಮಕ್ಕಳು, ಮುದುಕಿಗೆ ಹಾಕಬೇಕು ಮಕ್ಕಳು. ಈಗ ಒಂದು ಹಂತ ಅಂತಿರ್ತದೆ, ಆ ಹಂತದೊಳಗೆ ಆದ್ರೆ ಎಲ್ಲಕ್ಕ ಚಂದ. ಯಾವ ಸಮಯಕ್ಕೆ ನಗಬೇಕು, ಯಾವ ಸಮಯಕ್ಕೆ ಅಳಬೇಕು ಅಂತ ತಿಳ್ಕೊಂಡು ಒಂದು ವಿಚಾರ ಅದ. ಅಳುವಾಗ ಹತ್ರ ಚಂದ್ರಿ, ಅಳುವಾಗ ನಕ್ಕರೆ ಹೆಂಗಾಗ್ತದ ಹಂಗ ಇಲ್ಲಿ ಜಗವೆಲ್ಲ ನಗಲಕತ್ತು, ಕುಚೇಷ್ಟಿ ಮಾಡಕತ್ರು. ಜಗದ ಮಾತು ಕೇಳಿಲ್ಲ ತಾಯಿ, ಜಗದ್ಗುರುಗಳು ವಾಣಿಯಿಂದ ನಂಬಿಗಿಟ್ಲು ತಾಯಿ. ಹೀಗಿರುವಾಗ ನವಮಾಸಗಳು ತುಂಬಿದ ಕ್ಷಣವೇ ಆಗ ಆ ತಾಯಿ ಶುಕ್ಲಾದೇವಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ಜನ್ಮ ನೀಡಿದ ಮೇಲೆ ಮುಂದೆ ತೊಟ್ಲ ಕಾರ್ಯಕ್ರಮ ನಡೀತ್ರಿ. ಅವಾಗ ಶುಕ್ಲಾದೇವಿಗೆ ಮತ್ತು ಮುದ್ದು ಗೌಡಗ ಒಂದಿಷ್ಟು ಏನು ಬಂತು ಅಂದ್ರೆ ವ್ಯತ್ಯಾಸ ಬಂತು. ಶುಕ್ಲಾದೇವಿ ಸಿದ್ಧರಾಮ ಅಂತ ಹೆಸರಿಡಬೇಕಂತ ಅಕ್ಕಿಂದು ಸಂಕಲ್ಪ. ಯಾರು ಮುದ್ದುಗೌಡ ಏನಂತಾನ, ಇಲ್ಲ ನಮ್ಮ ಮನೆಯ ದೇವರಾಗಿರುವಂಥ ಧೂಳ ಮಹಂಕಾಳ, ಧೂಳ ಮಹಂಕಾಳ ಅಂತ ಹೆಸರಿಡಬೇಕಂತ ಅವ ಅಪೇಕ್ಷೆ ಆಯಿತು. ಈ ತಾಯಿ ಅಪೇಕ್ಷೆ ಸಿದ್ಧರಾಮ ಅಂತ ತಿಳ್ಕೊಂಡು ಅಪೇಕ್ಷೆ ಆಯಿತು. ಅದು ಏನೇ ಆಗಲಿ ಧೂಳ ಮಹಂಕಾಳ ಅಂತ ತಿಳ್ಕೊಂಡು ಹೆಸರಿಟ್ಟು ಜೋಗುಳ ಪದ ಹಾಡಿದರು. ಅವಾಗ ಆ ಕೂಸು ಏನು ಮಾಡಿತ್ತು ಅಂತಂದ್ರೆ ಬುದ್ಧಿಮಾಂದ್ಯವಾಯಿತು. ಅಳುವುದಿಲ್ಲ, ನಗುವುದಿಲ್ಲ, ಉಣುವುದಿಲ್ಲ, ತಿನ್ನುವುದಿಲ್ಲ. 13-14 ವರ್ಷ ತನಕ ಮಾತಾಡಲಿಲ್ಲ, ಉಣ್ಣಲಿಲ್ಲ. ಅವನಿಗೇನು ಆಟೋ ಒಂದು ನಮೂನಿ. ಈಗ ಸಣ್ಣ ಮಕ್ಕಳು ಇರ್ತಾವ ನೋಡ್ರಿ, ಬುದ್ಧಿಮಾಂದ್ಯ ಮಕ್ಕಳು ಏನು ಕುಂತಲ್ಲೇ ಕೂಡ್ತಾವ. ನೀ ಕೊಟ್ರೆ ನೀರು ಕುಡಿತಾವ, ಕೊಡಲಿಲ್ಲ ಸುಮ್ಮನೆ ಹಂಗೆ ಕೂಡ್ತಾವ. ಅಲ್ಲಿ ಸ್ಥಿತಿಗೆ ಬಂದ ಯಾರು, ಆ ಶಿಶು ಸಿದ್ಧರಾಮ. ಒಂದು ದಿವಸ ಸಿದ್ಧರಾಮ ತಾಯಿ ವಿಚಾರ ಮಾಡ್ತಾಳ, ಯಪ್ಪ ಮುಪ್ಪಿನ ಕಾಲಕ್ಕೆ ಮಕ್ಕಳು ಕೊಟ್ಟಿಯೋ ಯಪ್ಪ, ಕೊಡವ ಇದ್ದ ಚಂದ ಕೊಡಬೇಕಾಗಿತ್ತೋ ಯಪ್ಪ. ಇದು ಏನು ಅರಿಯದಂತ, ಇದು ಶಾಣೇನೂ ಅಲ್ಲ, ದಡ್ಡನೂ ಅಲ್ಲ. ನಾ ಇರುತ್ತನಕ ಜೋಪಾನ ಮಾಡ್ತೀನಿ, ನಾವು ಸತ್ತ ಮೇಲೆ ಯಾರು ನೋಡ್ಕೊಳ್ತಾರ ಅಂತ ತಿಳ್ಕೊಂಡು ಆ ಸತಿಪತಿಗಳು ಚಿಂತೆ ಮಾಡುತ್ತಿರುವಾಗ, ಆದರೆ ಆ ಶುಕ್ಲಾದೇವಿ ಮಾತ್ರ ಭಕ್ತಿವಾನಿದ್ದಳು. ಹೀಗಿರುವಾಗ ಮಗ ಇಲ್ಲಿ ಊಟ ಮಾಡೋದಿಲ್ಲ, ಅಡವಿಗೆ ಹೋದ್ರೆ ದನ ಕರುಗಳನ್ನು ಮೇಯಿಸುತ್ತ ಉಣ್ಬೋದು ಅಂತ ತಿಳ್ಕೊಂಡು ಆ 10 ರೊಟ್ಟಿಯನ್ನು ಕಟ್ಟಿಕೊಂಡು ಆ ಕೂಸನ್ನು, ಯಪ್ಪ ನನ್ನ ಮಗನ ಕರ್ಕೊಂಡು ಹೋರಿ, ನನ್ನ ಮಗನ ಕರ್ಕೊಂಡು ಹೋರಿ ಅಡವಿಗೆ ಅಂತ ತಿಳ್ಕೊಂಡು ಅಡವಿ ಒಳಗೆ ದನ ಕರುಗಳ ಮೇಯಿಸುತ್ತಿರುವಾಗ ಶ್ರೀಶೈಲ ಮಲ್ಲಯ್ಯ ಬಂದ ಅಂತ ತಿಳ್ಕೊಂಡು ಬರ್ತದೆ. ಮತ್ತು ಆ ಚರಿತ್ರೆ ಭಾಳ ದೂರ ಹೋಗ್ತದೆ. ಎಲ್ಲಿ ಇದಕ್ಕೇನು ಕಾಣ್ತದೆ, ಧೂಳ ಮಹಂಕಾಳ ಅಂತ ತಿಳ್ಕೊಂಡು ತಂದೆ ಅಪೇಕ್ಷೆವಾಯಿತು, ಸಿದ್ಧರಾಮ ಅಂತ ತಿಳ್ಕೊಂಡು ತಾಯಿ ಅಪೇಕ್ಷೆ ಆಯಿತು. ಅದ ಮತ್ತೆ ಮುಂದೆ ಸಿದ್ಧರಾಮನೇ ಆದ ಕರೆ. ಆದರೆ ಇಲ್ಲಿ ಏನಾಯಿತು ಅಂತಂದ್ರೆ, ಮನೆ ದೇವರು ಮೌನೇಶ್ವರ ಅದನ್ನ ಮೌನೇಶ್ವರ ಅಂತ ಕರಿಬೇಕು ಅಂತ ತಿಳ್ಕೊಂಡು ತಂದೆ ತಾಯಿಗಳ ಅಪೇಕ್ಷೆವಾಯಿತು. ಎಲ್ಲ ಕಂಡ ದೇವರಿಗೆ ಹೋಗಿ ಸಾಷ್ಟಾಂಗ ಅರ್ಪಣೆ ಮಾಡಿದ್ರು, ಕಾಯಿ ಕರ್ಪೂರ ಮಾಡಿದ್ರು. ಯಾವ ದೇವರು ಕರುಣೆಯನ್ನು ತೋರಲಿಲ್ಲ. ನಮ್ಮ ಹಣೆ ಬರಕ ನಾವೇ ಹೊಣೆಗಾರರು. ಆಗ ಬಲ್ಲಂತ ಜ್ಞಾನಿಗಳ ಕಡೆಗೆ ಹೋಗಿ ಜ್ಯೋತಿಷ್ಯವನ್ನು ಕೇಳ್ತಾ ಇದ್ರಿ, ಯಪ್ಪ ನನ್ನ ಮಗು ಅಳುತ್ತಾ ಇಲ್ಲ, ನನ್ನ ಮಗು ನಗುತ್ತಾ ಇಲ್ಲ, ಹಾಲು ಕುಡಿತಾ ಇಲ್ಲ, ಪ್ರತಿನಿತ್ಯಲೂ ನನ್ನ ವರ್ಷಿನ ಮೇಲೆ ಮಲಗಿಕೊಳ್ಳಬೇಕು, ತೊಟ್ಟಲು ಹಾಕಬೇಕು, ತೊಟ್ಟಲದಿಂದ ಮಟ್ಟ ಮಾಯ ಹೋಗಿ ಆ ಒಂದು ಗೋಮಾತೆ ಒಳಗೆ ದನದ ಕೊಟ್ಟಿಗೆ ಒಳಗೆ ಮನ್ಕೋತಾನ, ದನದ ಕೊಟ್ಟಿಗೆ ಒಳಗೆ ಇರ್ತಾನೆಯಪ್ಪ. ಇದರ ಮರ್ಮ ಈ ಮಗುವಿನ ಮರ್ಮ ಅರಿಯಲಾರ್ದಂಗಾಗ್ಯದಂತಂದಾಗ ಅವಾಗ ಆ ಮಗುವಿನ ಜಾತಕ, ಆ ಮಗುವಿನ ಚಿತ್ಕಳೆಯನ್ನು ನೋಡ್ತಾ ಇದ್ರೆ ಮಹಾತ್ಮರು, ಈ ಮಗುವಿನ ಜಾತಕವನ್ನು ಬರೆಯುವಂತ ಶಕ್ತಿ ನನಗೂ ಕೊಟ್ಟಿಲ್ಲ. ಈ ಜಾತಕವನ್ನು ಗೆದ್ದು ಬಂದಿರುವಂತ ಮಹಂತ, ಈ ಜ್ಯೋತಿಷ್ಯವನ್ನು ಗೆದ್ದು ಬಂದಿರುವಂತ ಯುಗ ಪುರುಷ, ಸಿದ್ಧಿ ಪುರುಷ, ಪವಾಡ ಪುರುಷ, ಈ ಪವಾಡ ಪುರುಷನ ಜಾತಕ ನನ್ನಿಂದ ಹೇಳಕ್ಕೆ ಸಾಧ್ಯವಿಲ್ಲ. ತಾಯಿ ಒಂದು ಮಾತ್ರ ಸತ್ಯನ ಹೇಳುವೆ, ಅದು ಏನು ಅಂತಂದ್ರೆ, ಮೊದಲಿಗಿಟ್ಟಿರುವಂತ ಹೆಸರೇನು, ಕೊನೆಯದಾಗಿಟ್ಟಿರುವಂತ ಹೆಸರೇನು? ಯಪ್ಪ ಆರಂಭದೊಳಗಿಟ್ಟಿರುವಂತ ಹೆಸರು ಮೌನೇಶ, ಕೊನೆಯದಾಗಿರುವಂತ ಹೆಸರು ಸಿದ್ಧಲಿಂಗ. ಅವ ಗರ್ಭದೊಳಗಿರೋ ತನಕ ಮೌನೇಶ ಆಗಿದ್ದ.
ನಿನ್ನ ಗರ್ಭದೊಳಗೆ ಇರೋ ತನಕ ಆ ಗರ್ಭ ಗುಡಿ ಒಳಗಾಗಿರಬಹುದು, ನಿನ್ನ ದೇಹ ಅನ್ನುವಂಥ ಗರ್ಭದೊಳಗಾಗಿರಬಹುದು, ಆ ಗರ್ಭ ಗುಡಿ ಒಳಗಿರೋ ತನಕ ಮೌನೇಶನಾಗಿದ್ದ. ಯಾವಾಗ ಗರ್ಭ ಗುಡಿಯಿಂದ ಈ ಭೂಗರ್ಭಕ್ಕೆ ಬಂದಾಗ ಅವ ಸಿದ್ಧಲಿಂಗನಾಗ್ಯಾನ. ಅದಕ್ಕೆ ತಂಗಿ, ಇವತ್ತಿನಿಂದ ನೀ ಏನಂತ ಕರಿಬೇಕು ಅಂತಂದ್ರೆ ಸಿದ್ಧಲಿಂಗ ಅಂತ ತಿಳ್ಕೊಂಡು ಕರಿ. ಯಾವತ್ತಲೂ ಈ ಹುಟ್ಟಿರುವಂತ ಊರಿಗೂ ಈ ಲೋಕ ಕಲ್ಯಾಣಕ್ಕಾಗಿರುವಂತ ಮಗು ಇವ ಸಾಮಾನ್ಯನಲ್ಲ, ಸಿದ್ಧನಾಗಿದ್ದಾನೆ, ಸದಾ ಸಿದ್ಧನಾಗಿದ್ದಾನೆ. ಬೇಡಿದವರಿಗೆ ಬೇಡಿದ್ದನ್ನೇ ಕೊಡುವುದಕ್ಕಾಗಿ ಸಿದ್ಧಿ ಪುರುಷನಾಗಿದ್ದಾನೆ ತಾಯಿ. ಇವತ್ತಿನಿಂದ ನೀನು ಸಿದ್ಧಲಿಂಗ ಅಂತ ತಿಳ್ಕೊಂಡು ಕರಿ. ಇಚ್ಛೆ ಉಳ್ಳವರಿದ್ರ ನೀನು ಮೌನೇಶನ ಸನ್ನಿಧಾನಕ್ಕೆ ಹೋಗಿ ಕಾಯಿ ಕರ್ಪೂರ ಮಾಡು. ಮೌನೇಶನೇ ಇವನು ಸಿದ್ಧಲಿಂಗನೇ ಮೌನೇಶನಾಗ್ಯಾನ. ಗರ್ಭದೊಳಗಿದ್ದಾಗ ಮೌನೇಶ ಯಾವಾಗ ಹೊರಗೆ ಬಂದಾನಂತಂದ್ಮೇಲೆ ಇವತ್ತಿನಿಂದ ಸಿದ್ಧಲಿಂಗ ಅಂತ ತಿಳ್ಕೊಂಡು ಕರಿ. ನಿನ್ನ ಕೀರ್ತಿ, ಈ ಊರಿನ ಕೀರ್ತಿ, ಕಕ್ಕಳ ಮೇಲೆ ಕೀರ್ತಿ, ಎಲ್ಲ ಗಗನಕ್ಕೆ ಸಾರುವಂಥ ಶಕ್ತಿ ಈ ಪಾದದೊಳಗೆ ಯದ ಅಂತ ತಿಳ್ಕೊಂಡು ಆ ಕೂಸನ್ನು ಮುದ್ದಾಡಿ ಸಿದ್ಧಲಿಂಗ ಸಿದ್ಧಲಿಂಗ ಎಂಥ ನೀನು ಪುರುಷನೋ, ಎಂಥ ಯುಗ ಪುರುಷನೋ ಅಂತ ತಿಳ್ಕೊಂಡು ಗದ್ದ ಮುಟ್ಟಿ ಆಶೀರ್ವಾದ ಮಾಡಿದರು. ಅವರು ಯಾರು ಅಂತಂದ್ರೆ ಬಂತನಾಳದ ಶಂಕರಲಿಂಗ ಗುರುಗಳು. ಬಂತನಾಳದ ಶಂಕರಲಿಂಗ ಗುರುಗಳ ಸನ್ನಿಧಾನಕ್ಕೆ ಕರ್ಕೊಂಡು ಹೋದ್ರು. ಹೋಗಿ ಹೇಳ್ತಾ ಇದ್ರೆ ಶಂಕರಲಿಂಗ ಗುರುಗಳು ಹೇಳ್ತಾ ಇದ್ರೆ ಇದು ಸದಾ ಸಿದ್ಧನಾಗುವಂತ, ಯಪ್ಪ ಎಂದೂ ಮಾತನಾಡುವಂತ ಕೂಸು, ಯಾವಾಗ 10 ವರ್ಷದ ಬಾಲಕ ಯಾವಾಗ ಗುರುಗಳ ಸನ್ನಿಧಾನಕ್ಕೆ 10 ವರ್ಷಕ್ಕೆ ಕಾಲಿಟ್ಟಾಗ ಗುರುಗಳ ಸನ್ನಿಧಾನ ಕರ್ಕೊಂಡು ಬಂದರು. ಏನಪ್ಪ ನಿನ್ನ ಹೆಸರು? ಯಪ್ಪ ಸಿದ್ಧನ. ಇದರ ಅರ್ಥ 2 ಅದ ರೀ. ಸಿದ್ಧನ ಅಂತಾರೆ ನಾನು ಸದಾ ಸಿದ್ಧನಾಗಿರುವೆ ನಿನ್ನ ಪಾದ ಸೇವೆಯನ್ನು ಮಾಡೋದಕ್ಕಾಗಿ. ಇನ್ನೊಂದು ವಿಚಾರ ಮಾಡಿದ್ರೆ ನನ್ನ ಹೆಸರು ಸಿದ್ಧ ಅಂತ ತಿಳ್ಕೊಂಡು ಕರೀತಿರುವಾಗ ಯಾವಾಗ ಶಂಕರಲಿಂಗ ಗುರುಗಳು ಅಂತ ಇದ್ರೆ ಸದಾ ನಿನ್ನ ಸೇವೆಗಾಗಿ ನಾನು ಕಾಯುತ್ತಿರುವೆ, ಸದಾ ನನ್ನ ಸೇವೆಗಾಗಿ ನಿನ್ನನ್ನು ಕಾಯುತ್ತಿರುವೆ, ಬಾರೋ ಸಿದ್ಧಲಿಂಗ ಅಂತ ತಿಳ್ಕೊಂಡು ಕರೆಯುತ್ತಿರುವಾಗ ಗುರುವೇ ಯಾವಾಗ ಯೋಗ ಬರ್ತದ, ಇದು ಇಲ್ಲಿ ತನಕ ಇದು ಮಾಂಸ ಪಿಂಡದ, ಯಾವಾಗ ಗುರುವಿನ ಸನ್ನಿಧಾನಕ್ಕೆ ಬಂದಾಗ ಮಂತ್ರ ಪಿಂಡವಾಗಬೇಕು, ಅದು ಯೋಗ ಬಂದಾಗ ನಾ ಬರುವೆ ಗುರುವೆ ಅಂತ ತಿಳ್ಕೊಂಡು ಇವತ್ತಿನಿಂದ ನೀನು ಸಿದ್ಧಲಿಂಗ 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 ಅಂತ ತಿಳ್ಕೊಂಡು ಕರಿ ಅಂತಂದಾಗ ಅವಾಗ ತಂದೆ ತಾಯಿಗಳು ಸಿದ್ಧಲಿಂಗ ಸಿದ್ಧಲಿಂಗ ಅಂತ ಕರೆದಾಗ ಅವಾಗ ಮಗು ಆಡ್ತಾ ಇದೆ, ಊಟವನ್ನು ಆಡ್ತಾ ಇದೆ. ಊಟವನ್ನು ಮಾಡ್ತಾ ಇರುವಾಗ ಒಂದು ದಿವಸ ಅದೇ ಒಂದು ಕಕ್ಕಳಿಗೆ ಮೇಲಿ ಗ್ರಾಮದೊಳಗೆ ಆ ತಾಯಿ ನಾಗಮ್ಮ ತಾಯಿ ಕಡು ಬಡತನ, ಗಂಡ ಬಡಗಿತನ ಮಾಡಬೇಕು. ಆ ಹೆಂಡತಿಗಿರುವಂಥ ನಾಗಮ್ಮ ಇನ್ನೊಬ್ಬರು ಮನೆಯೊಳಗೆ ಕೂಲಿ ನಾಲಿ ಮಾಡಬೇಕು. ಅದೇ ಊರದ ಪಕ್ಕಕ್ಕೆ ಹತ್ತಿರುವಂಥ ಒಂದು ಹೊಲ, ಆ ಹೊಲ ಯಾರ್ದು ಅಂತಂದರೆ ಭೂತಾಳಿ ಶರಣಮ್ಮ ಅಂತ ಗೌಡತಿ ಅಂತ ತಿಳ್ಕೊಂಡು ಕರೀತಾ ಇದ್ದಾರೆ, ಸೌಕರ್ತಿನೂ ಅಂತ ಕರೀತಾ ಇದ್ದಾರೆ. ಆ ಒಂದು ಭೂತಾಳಿ ಶರಣಮ್ಮನ ಹೊಲಕ್ಕ ನಾಗಮ್ಮ ತಾಯಿ ಕೂಲಿ ಮಾಡಕ್ಕೆ ಬಂದಳು. ಸದಿ ತೆಗಿಲಾಕ ಬರ್ತಾ ಇದ್ದಾಗ ಆ ಸಿದ್ಧಲಿಂಗನು ಅಂತ ಇದ್ದಾನೆ, ಯವ್ವ ನಾನೂ ಬರ್ತೀನಿ. ಯಪ್ಪ ಬಿಸಿಲು ಇರ್ತದೋ, ಆ ಬಡತನ ನನ್ನ ಪಾಲಿಗೆ ಇರ್ಲೋ ನನ್ನಪ್ಪ, ಆ ಬಡತನ ನನ್ನ ಪಾಲಿಗೆ ಇರ್ಲೋ ನನ್ನಪ್ಪ, ನಿನಗೆ ಬಡಿಬಾರ್ದು ಆ ಬಡತನದ ಏನು ಶೆಕೆ, ಆ ಬಿಸಿಲು ನಿನಗೆ ಬಡಿಬಾರ್ದು ನನ್ನಪ್ಪ. ಯಪ್ಪ ನೀ ಮನೆಯಾಗಿರು ಅಂತಂದ. ಇಲ್ಲವ್ವ ನಾನು ಬರ್ತೀನಿ. ಸಿದ್ಧಲಿಂಗ ಹಠ ಅಂದ್ರೆ ಹಠನೇ. ಮಕ್ಕಳಿಗೆ ನೋಡ್ರಿ, ಮಕ್ಕಳು ಹಠ ಮಾಡಿದ್ರು ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಯಾವನೊಬ್ಬ ಆನಿ ಮೇಲೆ ಕುಂತು ಹೊಂಟಿದ್ದ, ಆ ಹುಡುಗ ನೋಡಿತ್ತು, ಯವ್ವ ಅದು ಆನಿ ನನಗೆ ಬೇಕು. ಅಯ್ಯಪ್ಪ ಆನಿ ಅಂತಂದ್ರೆ ಏನು ದೊಡ್ಡ ಆನಿ ಅದು, ಇಲ್ಲವ್ವ ನನಗೆ ಆನಿ ಬೇಕು. ಆ ಆನಿ ತಂದು ಈ ಗ್ಲಾಸಿನೊಳಗೆ ಹಾಕಬೇಕು, ಹೊರಗೆ ಎಲ್ಲಿ ಹೋಗಿರ್ಬಾರ್ದು. ಇಟ್ಟು ಗ್ಲಾಸ್ ಇತ್ತು ರೀ. ಹುಡುಗಂತದ ಆ ಆನಿ ಇಲ್ಲಪ್ಪ, ಆನಿ ಹರ್ಕೊಂಡು ಹೋತಂತಂದ್ರೆ ಈ ಗ್ಲಾಸಿನ ಮುಚ್ಚಿಟ್ರಾಯ್ತು. ಅದಕ್ಕೇನು ಗುರ್ತು? ಆನೆ ಅಂತೇನು ಗುರ್ತು, ಗ್ಲಾಸ್ ಅಂತೇನು ಗುರ್ತು, ಕಾಜ್ ಅಂತೇನು ಗುರ್ತು? ಮಕ್ಕಳು ಹಠ ಮಾಡಿದ್ರು ಅಂತಂದ್ರೆ ಅವರ ಹರಕಿ ತೀರೋ ತನಕ ಯಾರಿಗೆ ಬಿಡದಲ್ರು. ಅದು ಬಡತನ ಇರಲಿ ಸಿರಿತನ ಇರಲಿ,
ಹಂಗೆ ಇಲ್ಲಿ ಆ ಸಿದ್ಧಲಿಂಗ ನಾನು ಹೊಲಕ್ಕೆ ಬರ್ತೀನಿ ಅಂತ ತಿಳ್ಕೊಂಡು ಹಠ ಮಾಡಿ ಹೊಲಕ್ಕೆ ಬಂದ. ಯಪ್ಪ ಬಿಸಿಲದು, ನೀ ನೆರಳಿಗೆ ಕೂಡು, ನಾನು ಸದಿ ತೆಗಿತೀನಪ್ಪ. ಸದಿ ತೆಗೆದೆ ಅಂತಂದರೆ ಮನೆಯೊಳಗೆ ಹೋಗಿ ಒಲಿಯೊಳಗೆ ಒಂದಿಷ್ಟು ಏನಾದರೂ ಪ್ರಸಾದ ಸಿಗುತ್ತದೋ ನನ್ನಪ್ಪ ಅಂತ ತಿಳ್ಕೊಂಡು ಆ ಮಗನನ್ನು ಗಿಡದ ಕೆಳಗೆ ಇಟ್ಟು ಆ ತಾಯಿ ಸದಿ ತೆಗಿತಿರುವಾಗ ಯಾವಾಗ ಆ ಜೋಳದ ದಂಟುಗಳನ್ನು ನೋಡಿದ ಯಾರು? ಸಿದ್ಧಲಿಂಗ. ಆ ಬೆಂಡನ್ನು ನೋಡಿ ಈ ಬೆಂಡಾಗಿರುವಂಥ ಈ ಬೆಂಡನ್ನ ಏನಾದರೂ ಒಂದು ಕಂಡು ತುಂಡಾಗಿ ಮಾಡಬೇಕು, ಇದರ ಮರ್ಮ ಉಳಿಬೇಕು ಅಂತ ತಿಳ್ಕೊಂಡು ಏನು ಮಾಡಿದನ್ರಿ, ಆ ಸಿದ್ಧಲಿಂಗ ಒಂದು ತೇರು ತಯಾರು ಮಾಡ್ತಾನಂತಾರೆ ಬೆಂಡಿನಿಂದ. ಬೆಂಡು ಜೋಳದ ದಂಟು ಇರ್ತಾವಲ್ಲ, ಆ ಬೆಂಡಿನಿಂದ 9 ಅಂಕಣ ತೇರ ತಯಾರು ಮಾಡಿದ, ರಥ ತಯಾರು ಮಾಡಿದ. ಈ ಕಡೆ ಒಂದು ಕೆಲಸ ನಡೆದದ. ಸಿದ್ಧಲಿಂಗಂದು ನನ್ನ ಗುರುಗಳಿಗೆ, ಶಂಕರಲಿಂಗ ಗುರುಗಳಿಗೆ ಈ ತೇರು ಕೊಡಬೇಕು, ಈ ತೇರು ಮಾಡಬೇಕು ಅಂತ ತಿಳ್ಕೊಂಡು ಹಠ ಬಿತ್ತು. ಗುರುಗಳ ಪಾದದೊಳಗ ತೇರಿನೊಳಗ ತಲ್ಲೀನಾಗ್ಯಾನ. ಆ ಕಡೆ ತಾಯಿ ನಾಗಮ್ಮ ತಾಯಿ ಇನ್ನೊಬ್ಬರು ಹೊತ್ತೊಳಗ ಋಣದು ಕೂಳು ತಿನ್ನಬಾರದು, ಕಾಯಕ ಬೆವರ ಹನಿಯನ್ನು ಸುರಿಸಿ ನಾನು ದುಡಿಬೇಕಂತ ತಿಳ್ಕೊಂಡು ಬೆವರಿನ ಹನಿಯಿಂದ ಆ ತಾಯಿ ದುಡಿತಾ ಇರುವಾಗ ಮಧ್ಯಾಹ್ನ 1 ಗಂಟೆ ಆಯಿತು, 2 ಗಂಟೆ ಆಯಿತು, ಹೊಟ್ಟೆ ಶೀತ ಇದೆ ಆ ತಾಯಿಗೆ. ನಾನು ಒಬ್ಬನೇ ಉಣಬಾರದು, ಬ್ಯಾಡಂದ್ರೂ ಸಿದ್ಧಲಿಂಗ ಬಂದಾನ, ಹ್ಯಾಂಗ ಮಾಡಬೇಕು ಅಂತ ತಿಳ್ಕೊಣಪ್ಪ. ಹೊಟ್ಟೆ ಸದದು ಬಾ ಯವ್ವ, ಇದು ತೇರು ಮುಗಿಬೇಕಲ್ಲ, ತೇರು ಎಳಿಬೇಕಲ್ಲ, ಇದು ಜಾತ್ರೆ ಆಗಬೇಕಲ್ಲ, ತೇರು ಎಳೆದ ಮೇಲೆ ನಾವು ಊಟ ಮಾಡ್ತೀನಿ ಅಂತ ಆ ಕೂಸಂತದ ಸಿದ್ಧಲಿಂಗ. ತಾಯಿಗೆ ಪಾಪ ಅರಿಯಲ್ಲಿ ಗುರ್ತಾಗಲಿಲ್ಲ. ಏನು ಮಾಡಿದೋ ಯಾ ತೇರು? 9 ಅಂಕಣದ ತೇರನ್ನ ಮಾಡೀನಿ, ಇದು ತೇರು ಎಳಿಬೇಕು, ಈ ತೇರಿಗೆ ಜಾಗ ಬೇಕು, ಈ ತೇರು ಎಳೆದ ಮೇಲೆ ನಾವು ಊಟ ಮಾಡ್ತೀನಿ ಅಂತ ಹಠಕ್ಕೆ ಹಿಡ್ದ. ಯಪ್ಪ ಏನು ಮಾತಾಡ್ತೀಯೋ, ನನ್ನ ಹೊಟ್ಟೆ ಸದದು, ಸಿದ್ದಪ್ಪ ಹಠ ಮಾಡಬೇಡೋ. ಇಲ್ಲ, ಹಠ ಅಂದ್ರೆ ಹಠನೇ, ನನಗೆ ಜಾಗ ಬೇಕು, ಜಾಗ ಕೊಟ್ಟು ಈ ತೇರು ಎಳೆದಾಗ ನಾವು ಊಟ ಮಾಡ್ತೀನಿ ಅಂತ ಅಂದ. 3-4 ಸಾರಿ ಕರೆದ್ರು ಅವನ ಹಠ ಬಿಡಲಿಲ್ಲ. ಪಾಪ ಆ ತಾಯಿ ಹೊಟ್ಟೆ ಸುದಿತ್ತು, ಹೊಲದಾಗ ದುಡಿದಿದ್ದಳು, ಊಟ ಮಾಡಬೇಕಂತ ಮತ್ತೆ ತನ್ನ ಬುತ್ತಿ ಕಡೆಗೆ ಬಂದಳು. ಆ ಶರಣಮ್ಮ ಅಂತಾಳ, ಆ ಮನೆಯ ಆ ಒಂದು ಹೊಲದ ಮಾಲಾಗ್ತಿ ಭೂತಾಳಿ ಶರಣಮ್ಮ ಗೌಡತಂತಾಳ, ಯಾಕೆ ತಂಗಿ ಹಂಗೆ ಬಂದಿಯಲ್ಲ? ಇಲ್ಲ, ನನ್ನ ಮಗ ಏನೋ ಒಂದು ಬೆಂಡಿಂದು ತೇರು ಮಾಡ್ಯಾನ, ಆ ತೇರು ಎಳೆದಕ್ಕೆ ಜಾಗ ಬೇಡಕತ್ತಾನ. ಅವಾಗ ಆಕೆ ಶರಣಮ್ಮ ಅಂತಾಳ, ಏನು ಜಾಗ, ಅದೇಟ್ರದ ಜಾಗ, ನಡಿ ಅಂತ ಬಂದಳು ಆ ತಾಯಿ. ಏ ಬಾರೋ ಸಿದ್ದಪ್ಪ ಬಾ, ನಿಮ್ಮವು ಊಟಕ್ಕೆ ಕಾಯ್ಲಕತ್ತಾಳ, ಯಾಕೆ ಹಠ ಮಾಡಿದಿ? ಇಲ್ಲ, ನಾ ತೇರು ಎಳಿಬೇಕು, ತೇರು ಎಳೆದ ಮೇಲೆ ಊಟ ಮಾಡ್ತೀನಿ. ಏ ಎಳಿಯಪ್ಪ ತೇರು. ಹಂಗೆ ಎಳಿದಿಲ್ಲ ನಾನು, ಜಾಗ ಕೊಡ್ಬೇಕಲ್ಲ ನೀನು. ಏ ಯಪ್ಪ ಎಷ್ಟು ಬೇಕಟ್ಟು ತಗೋ ಜಾಗ, ಈ ದಂಡಿಂದ 6 ದಂಡಿ ತನಕ ನೀನು ತೇರು ಎಳಿ. ಹಂಗಲ್ಲ, ಪ್ರಮಾಣ ಮಾಡಬೇಕು. ಭೂಮಿಯ ಋಣ, ಭೂಮಿಯ ಪ್ರಮಾಣ, ತಾಯಿಯ ಪ್ರಮಾಣ, ಗುರುವಿನ ಪ್ರಮಾಣ ಮಾಡಬೇಕು. ನೀ ಜಾಗ ಕೊಡ್ತೀನಿ, ನನಗಾಗಿ ಅಲ್ಲ, ಇದು ಜಾಗ ನಿನ್ನ ಒಂದಲ್ಲ ಒಂದು ದಿವಸ ಜಾಗೃತ ಮಾಡುವಂತ ಜಾಗ ಅದ. ನೀ ಜಾಗ ಕೊಡು, ನೀ ಜಾಗ ಕೊಟ್ಟಿ ಅಂತ ನಾ ತೇರು ಎಳಿತೀನಿ. ಅದೇನು ಮಾತು ಯಪ್ಪ, ಕೊಡ್ತೀನಿ ತಗೋ ಅಂತಂದ್ರು. ಒಂದು ಮಾತು ತೇರು ಎಳೆದ ಯಾರೀ? ಸಿದ್ಧಲಿಂಗ. ಎದ್ರ ತೇರಿ? ಬೆಂಡಿನ ತೇರು ಎಳೆದ. ಬೆಂಡಿನ ತೇರು ಎಳೆದು ಮತ್ತು ಊಟ ಮಾಡಿದ್ರು. ದಿನ ಬಂದು ಕೇಳಕತ್ನಂತ್ರಿ ಸಿದ್ಧಲಿಂಗ, ಯವ್ವ ನನಗೆ ಜಾಗ ಕೊಡ್ತೀನಿ ಅಂದ್ರಿ, ಕೊಡು. ಆ ಹೆಣ್ಣಮ್ಮಗಳಿಗೆ ಇಲ್ಲದ ಈ ಹುಡುಗಿಗೆ ಸುಮ್ಮನೆ ನಾ ಹೇಳಿದ್ನ ಅಂತ ಹುಡುಗ ಅಂತ ತಿಳ್ಕೊಂಡ ಆ ಹೆಣ್ಮಗಳು. ಗುರುವಿನ ಲೀಲ ಯಾರಿಗೂ ತಿಳಿದಿಲ್ಲ, ಗುರುವಿನ ಆಟ ಯಾರಿಗೆ ತಿಳಿದಿಲ್ಲ. ನಾವು ಪಾತ್ರಧಾರಿಗಳು, ಪರಮಾತ್ಮ ಸೂತ್ರಧಾರಿ ಅದಾನ. ಭೂಮಿ ಯಾರ್ದು, ಗಾಳಿ ಯಾರ್ದು, ಬೆಳೆ ಯಾರ್ದು, ಎಲ್ಲವೂ ಪರಮಾತ್ಮಂದ ಅದ. ಪರಮಾತ್ಮ ಕೊಟ್ಟದ್ದು ಪರಮಾತ್ಮನಿಗೆ ನಾವು ಕೊಡ್ತಾ ಇಲ್ಲ.
ಈ ಧರೆಯ ಭೋಗವ ನೀಗಿ ವರಮುಕ್ತಿ ಪಡೆಯಲು ಬರ್ತೀರಾ, ಅಲ್ಲೇ ಇರ್ತೀರಾ. ಈ ಧರೆಯ ಭೋಗವನ್ನ ಮಹಾತ್ಮರು ಹೇಳ್ತಾರ. ಸಂಸಾರ ಬಿಟ್ಟು ಬಾ ಅಂತ ಹೇಳಿಲ್ಲ, ಹೆಂಡ್ರ ಮಕ್ಕಳು ಬಿಟ್ಟು ಬಾ ಅಂತ ಹೇಳಿಲ್ಲ, ಹೆಂಡ್ರ ಮಕ್ಕಳು ಬಿಟ್ಟು ಗುಡ್ಡ ಸೇರಂತ ಹೇಳಿಲ್ಲ, ಗಡ್ಡ ಬಿಡು ಅಂತ ಹೇಳಿಲ್ಲ, ತಪಸ್ಸು ಮಾಡು ಅಂತ ಹೇಳಿಲ್ಲ. ಮಡಿವಾಳೇಶ್ವರ ಹೇಳ್ತಾದ್ರೆ ಬೆಳ್ಳ ಬೆಳತನ ಭೋಗವ ಮಾಡೋ, ಬೆಳಗ ಮುಂಜಾನೆದ್ದು ಗುರು ಭಜನೆಯನ್ನು ಮಾಡು ಅಂತ ಹೇಳ್ಯಾರ. ಸಂಸಾರ ಮಾಡ್ರಿ, ಸಂಸಾರ ಮಾಡ್ರಿ, ಆ ಸಂಸಾರದೊಳಗೆ ಸದ್ಗತಿಯನ್ನು ಪಡ್ಕೊಳ್ರಿ, ಪ್ರಪಂಚ ಮಾಡ್ರಿ, ಪಾರಮಾರ್ಥವನ್ನು ಗೆಲ್ರಿ. ಅದಕ್ಕೆ ಹೇಳ್ತಾ ಇದ್ರು ಮಹಾತ್ಮರು, ಕೇಳೋ ಜಾಣ ಶಿವಜ್ಞಾನದಿಂದ ಶಿವಧ್ಯಾನವ ಮಾಡಣ್ಣ.